ವೀಕ್ಷಕರೇ, ಎಲ್ಲರಿಗೂ ಬೆಳಗಿನ ವಂದನೆಗಳು. ನಾನು ನಿಮ್ಮ ಪ್ರೀತಿಯ ಮಗ್ಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಕಾರ್ಯಕ್ರಮ ಇದ್ದದ್ದು ಇದ್ದಂಗೆ. ನೇರವಾಗಿ ನಾನಿವತ್ತು ಒಬ್ಬ ಯುವ ನಾಯಕ, ಸೇನಾನಿ, ಹಾಗೇನೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಡಿದಂಥ ಯುವಕರ ಸಾಲಿಗೆ ಸೇರ್ತಕ್ಕಂಥ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಮೆರಿಕದಲ್ಲಿ ಕೆಲಸ ಮಾಡಿ ತನ್ನ ದೇಶದ ಬಗ್ಗೆ ಅಭಿಮಾನ ಇಟ್ಟು ಪ್ರಜಾಪ್ರಭುತ್ವ ದಿಕ್ಕು ತಪ್ಪದೇ ಇರತಕ್ಕಂಥ ಈ ಸಂದರ್ಭದಲ್ಲಿ ಅದನ್ನ ಸರಿದಾರಿಗೆ ತರಬೇಕು ಅನ್ನೋ ಒಂದು ದೃಷ್ಟಿಯಿಂದ ವಾಪಸ್ ಮರಳಿ ಊರಿಗೆ ಬಂದು KRS ಪಕ್ಷವನ್ನು ಸ್ಥಾಪನೆ ಮಾಡಿ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರವಿಕೃಷ್ಣ ರೆಡ್ಡಿ ಅವ್ರ ಜೊತೆ ನಾವಿವತ್ತಿದ್ದೀವಿ. KRS ಪಕ್ಷದ ಉಗಮ ಯಾಕಾಯಿತು, ಇದರ ಗುರಿ ಏನು, ಉದ್ದೇಶ ಏನು, ನಮ್ಮ ಕೆಲಸ ಏನು ಅನ್ನೋದ್ರ ಬಗ್ಗೆ ರವಿಕೃಷ್ಣ ರೆಡ್ಡಿ ಅವರನ್ನೇ ಮಾತಾಡ್ಸೋಣ. ನಮಸ್ಕಾರ ಸರ್. ತಾವು ಈ ಪಕ್ಷ ಕಟ್ಟೋಕ್ಕಿಂತ ಮುಂಚೆ ಏನು ಮಾಡ್ತಿದ್ದೀರಿ ಸರ್? ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ. ಒಂದೆರಡು ವರ್ಷ ಭಾರತದಲ್ಲಿ ಕೆಲಸ ಮಾಡಿದ್ಮೇಲೆ ಅಮೆರಿಕದಲ್ಲಿ 10 ವರ್ಷ ಕೆಲಸ ಮಾಡಿ ಅಲ್ಲಿದ್ದಾಗಲೇ ಒಂದಷ್ಟು ಕರ್ನಾಟಕದ, ಭಾರತದ ಹಲವಾರು ಸಾಮಾಜಿಕ ರಾಜಕೀಯ ವಿಚಾರಗಳ ಬಗ್ಗೆ ಬರೀತಾ ಇದ್ದೆ, ಲೇಖಕನಾಗಿದ್ದೆ. ಅಲ್ಲಿ ಅಮೆರಿಕದಲ್ಲಿದ್ದಾಗ KKNC ಕನ್ನಡ ಕೋರ್ಟ್ ಆಫ್ ನಾರ್ದರ್ನ್ ಕ್ಯಾಲಿಫೋರ್ನಿಯಾ ಅದರ ಅಧ್ಯಕ್ಷನಾಗಿಯೂ ಕೆಲಸ ಮಾಡಿದ್ದೆ. ಕನ್ನಡದಲ್ಲಿ ಒಂದು ವಾರಪತ್ರಿಕೆ ಅಂತಂದ್ರೆ ಒಂದು 3-4 ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದ್ದೆ. ಆಗ್ಲಿಂದಲೂ ನಮ್ಮ ಈ ಇತ್ತೀಚಿನ ದಶಕಗಳಲ್ಲಿ, ಅದರಲ್ಲೂ 1990 ಆದಮೇಲೆ, ಅದರಲ್ಲೂ ವಿಶೇಷವಾಗಿ 2000 ಈಚೆಗಂತೂ ಬಹಳ ದೊಡ್ಡ ಕೆಟ್ಟ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿತು. ಚುನಾವಣಾ ಅಕ್ರಮಗಳು, ಅಯೋಗ್ಯರು, ಒಂದು ರೀತಿಯಲ್ಲಿ ನೈತಿಕತೆ ಇಲ್ಲದ ಜನ ನಮ್ಮ ರಾಜಕೀಯ ನಾಯಕರಾಗಿ ಬಂದಿದ್ದನ್ನ, ಮತ್ತು ಅದೇ ಕಾರಣಕ್ಕಾಗಿ ಒಂದು ಸಮೃದ್ಧವಾದ ದೇಶ ಮತ್ತು ರಾಜ್ಯ 10 ಸಮಸ್ಯೆಗಳಲ್ಲಿ ಸಿಲುಕಿರೋದನ್ನ ನೋಡ್ತಾ ಇದಕ್ಕೆಲ್ಲ ಪರಿಹಾರ ರಾಜಕೀಯದಲ್ಲಿದೆ ಅಂತೇಳಿ ನಾನು ರಾಜಕೀಯ ಚಟುವಟಿಕೆಗಳಲ್ಲೂ ತೊಡಕೊಂಡಿದ್ದೆ. 2008ರಲ್ಲಿ ನಮ್ಮ ರಾಜ್ಯದಲ್ಲಿ ಬಹಳ ಕೆಟ್ಟ ರಾಜಕೀಯ ಪರಿಸ್ಥಿತಿ ಉದ್ಭವ ಆಗಿತ್ತು. ನಿಮ್ಗೆ ಗೊತ್ತಿರ್ಬೋದು, 2020 BJP ಮತ್ತು ಜನತಾದಳದ ಸರ್ಕಾರ ಸಂದರ್ಭದಲ್ಲಿ. ಆ ಸಮಯದಲ್ಲಿಯೇ ನಾನು 2008ರಲ್ಲಿ ಒಂದು ಮೌಲ್ಯಾಗ್ರಹ, ಸಾರ್ವಜನಿಕ ಜೀವನದಲ್ಲಿ ಮೌಲ್ಯಗಳನ್ನು ಆಗ್ರಹಿಸಿ, ಅಂದರೆ ನಮ್ಮ ರಾಜಕಾರಣಿಗಳಿಂದ, ಜನಪ್ರತಿನಿಧಿಗಳಿಂದ ಒಂದು ನೈತಿಕ ಮೌಲ್ಯ, ಪ್ರಜಾಪ್ರಭುತ್ವದ ಮೌಲ್ಯಗಳು ಇರಬೇಕು ಅವರಲ್ಲಿ ಅಂತೇಳಿ ಅದನ್ನು ಆಗ್ರಹಿಸಿ 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿ ಆಗಲೂ ಚುನಾವಣೆಗೆ ನಿಂತಿದ್ದೆ. ತದನಂತರ 2010ರ ಕೊನೆಯಲ್ಲಿ, 2011ರ ಸುಮಾರಿನಲ್ಲಿ ನಾನು ಭಾರತಕ್ಕೆ ವಾಪಸ್ ಬಂದ ಮೇಲೆ ಇಲ್ಲಿ ಕ್ರಿಯಾಶೀಲವಾಗಿ ಹಲವು ಸಂಘಟನೆಗಳ ಜೊತೆ ಸೇರಿಕೊಂಡು ರಾಜಕೀಯ ಮತ್ತು ಸಾಮಾಜಿಕ ಹೋರಾಟಗಳನ್ನ ಮಾಡ್ತಾ ಬಂದೆ. ಆಗಿನ ಕಾಲದಲ್ಲಿ 2011ರಲ್ಲಿಯೇ ನಾನು ಅಂದಿನ ಮಾಜಿ ಮುಖ್ಯಮಂತ್ರಿ, ಅದಕ್ಕೆ 1 ವರ್ಷದ ಹಿಂದಿನ ಮುಖ್ಯಮಂತ್ರಿ ಆಗಿದ್ದಂಥ BS ಯಡಿಯೂರಪ್ಪ ಮತ್ತು ಅಂದಿನ ಸಚಿವ ಸೋಮಣ್ಣ ಅವರ ವಿರುದ್ಧ ಒಂದು ಅಕ್ರಮ ಡಿನೋಟಿಫಿಕೇಶನ್ ಕೇಸ್ ಹಾಕಿ ಒಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಮತ್ತಷ್ಟು ಸಕ್ರಿಯವಾಗಿ ತೊಡಗಿಸಿಕೊಂಡೆ. 2012ರಲ್ಲಿ ಒಂದು ಲೋಕಸತ್ತಾ ಅನ್ನುವಂಥ ಪಕ್ಷ, ಆಂಧ್ರದ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಅಂತ ಅವರು ನಿವೃತ್ತ ಅಂದರೆ ಅವರು ವಾಲಂಟರಿ ತಗೊಂಡಿದ್ದಂಥವ್ರು, IAS ಅಧಿಕಾರಿ ಆಗಿದ್ದವರು. ದೇಶಾದ್ಯಂತ ಈ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಬರೋದಕ್ಕೆ ಅವರು ಸಹ ಒಬ್ಬ ಕಾರಣಕರ್ತರು. ಸೊ ಅವರ ಪಕ್ಷದಲ್ಲಿ ಸೇರ್ಪಡೆಯಾಗಿ 2013ರಲ್ಲೂ ನಾನು ಬೆಂಗಳೂರಿನಲ್ಲಿ BTM ಲೇಔಟಿಂದ ಚುನಾವಣೆಗೆ ನಿಂತಿದ್ದೆ ವಿಧಾನಸಭೆಗೆ. ತದನಂತರ ಆ ಸಮಯದಲ್ಲೇ ನಿಮಗೆ ಗೊತ್ತಿದೆ, ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ದೇಶಾದ್ಯಂತ ಭ್ರಷ್ಟಾಚಾರದ ವಿರುದ್ಧ ಭಾರತ, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಹೋರಾಟ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಿತ್ತು. ಅದರ ಹೋರಾಟದ ಫಲವಾಗಿ ಆಮ್ ಆದ್ಮಿ ಪಾರ್ಟಿ ಜನ್ಮ ತಡೀತು. ನಮ್ಮಂಥವರೆಲ್ಲ ಒಂದು ಕಡೆ ಇರಬೇಕು, ನಾವು ಬಿಡಿಯಾಗಿ ಬೇರೆ ಬೇರೆ ಪಕ್ಷದಲ್ಲಿ ಇರಬಾರ್ದು ಅಂತೆಲ್ಲ ಒಂದು ಚಿಂತನೆ ನಡೆದಾಗ ಆಮ್ ಆದ್ಮಿ ಪಕ್ಷ ಮತ್ತು ಲೋಕಸತ್ತಾ, ಯಾಕಂದ್ರೆ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರಾಗಿದ್ದಂತಹ, ಸಂಚಾಲಕರಾಗಿದ್ದಂತಹ ಅರವಿಂದ್ ಕೇಜ್ರಿವಾಲ್ ಮತ್ತು ಲೋಕಸತ್ತಾದ ಸಂಚಾಲಕರಾಗಿದ್ದಂತಹ ಅವರು ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಜೊತೆಯಾಗಿ ಕೆಲಸ ಮಾಡಿದ್ರು. ಅವರೆಲ್ಲ ಜೊತೆಗೂಡಬೇಕು ಅನ್ನುವಂಥ ಮಾತುಕತೆ ನಡೀತಾ ಇತ್ತು. ಕಾರಣಾಂತರಗಳಿಂದ ಅದಾಗಲಿಲ್ಲ. ಆಗ 2014ರಲ್ಲಿ ನಾನು ಸಹ ಆಮ್ ಆದ್ಮಿ ಪಕ್ಷ ಸೇರ್ಪಡೆ ಆದಮೇಲೆ ಒಂದು ರೀತಿಯಲ್ಲಿ ಒತ್ತಾಯದ ಮೇರೆಗೆ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆಗೂ ನಿಂತಿದ್ದೆ. ತದನಂತರ ನಾವು 1-2 ವರ್ಷ ಹಲವಾರು ಹೋರಾಟಗಳು, ನಿಮ್ಗೆ ಗೊತ್ತಿರ್ಬೋದು, ACB ರಚನೆ ಮಾಡಿದಾಗ ಯಾವ ಲೋಕಾಯುಕ್ತದ ವರದಿ ಮತ್ತು ಕಾರ್ಯಕ್ರಮದ ಫಲವಾಗಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದರು, ಭ್ರಷ್ಟಾಚಾರದ ವಿರುದ್ಧದ ಒಂದು ಹೋರಾಟದ ಕಾರಣವಾಗಿ ಅದೇ ಸಿದ್ದರಾಮಯ್ಯನವರು ಲೋಕಾಯುಕ್ತವನ್ನೇ ಸರ್ವನಾಶ ಮಾಡಿದ್ರು, ACBಯ ರಚನೆ ಮಾಡಿದ್ರು. ಆ ನಿಟ್ಟಿನಲ್ಲಿ ಆಗ ನಾವು ಒಂದು 8 ದಿವಸಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿ ACBಯ ಸ್ಥಾಪನೆಯ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ. ಹೀಗೆ ಹಲವಾರು ಹೋರಾಟಗಳನ್ನ ಮಾಡಿಕೊಂಡು
ಬಂದ್ವಿ. ಮುಂದುವರಿದು ಹೇಳೋದಾದ್ರೆ ಒಂದೆರಡು ಮಾತುಗಳಲ್ಲಿ, ಅದಾದ ನಂತರ ನಮಗೂ ಅಲ್ಲಿ ಆಮ್ ಆದ್ಮಿ ಪಾರ್ಟಿಲಿ ಕೆಲವೊಂದು ವ್ಯತ್ಯಾಸಗಳು ಬಂದವು. ಅವರು ನನ್ನನ್ನು ಪದಾಧಿಕಾರಿ ಹುದ್ದೆಯಿಂದ ತೆಗೆದರು. ತದನಂತರ ನಾನು ಸಹ ಅಲ್ಲಿ ಇನ್ನು ಸದಸ್ಯನಾಗಿ, ಆ ಪಕ್ಷ ಹುಟ್ಟೋದಕ್ಕೆ ಮೊದಲೇ ನಾನು ಕರ್ನಾಟಕದಲ್ಲಿ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಲೇಖಕನಾಗಿ ಸಕ್ರಿಯನಾಗಿದ್ದೆ. ಇನ್ನು ಯಾವುದೇ ಜವಾಬ್ದಾರಿ ಇಲ್ಲದೆ ಇರೋದ್ರ ಬದಲಿಗೆ ನಾವೇ ಒಂದು ಸ್ಥಾಪನೆ ಮಾಡೋಣ, ಒಂದು ಸಂಘಟನೆ ಸ್ಥಾಪನೆ ಮಾಡೋಣ ಅಂತೇಳಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆನ 2016ರಲ್ಲಿ ಸ್ಥಾಪನೆ ಮಾಡಿದ್ವಿ. ರಾಜ್ಯಾದ್ಯಂತ ನೂರಾರು ಕಚೇರಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಸೋಷಿಯಲ್ ಆಡಿಟ್ ಮಾಡಿ, ರಾಜ್ಯಾದ್ಯಂತ 10 ಕಡೆಗಳಲ್ಲಿ RTI ಮತ್ತು ಸಕಾಲದ ವರ್ಕ್ಶಾಪ್ಗಳನ್ನು ಮಾಡಿ ಬಹಳಷ್ಟು ಕೆಲಸ ಮಾಡಿದ್ವಿ. ಆಮೇಲೆ 2018ರಲ್ಲಿ ಜಯನಗರದಿಂದ ಪಕ್ಷೇತರನಾಗಿ ವಿಧಾನಸಭೆಗೆ ಸ್ಪರ್ಧಿಸಿದ್ದೆ. 1 ವರ್ಷ ಕೆಲಸ ಮಾಡಿದ್ವಿ. 10 ಅಕ್ರಮಗಳನ್ನು ಅಲ್ಲಿ ಬಯಲ್ಗೆಳೆದ್ವಿ. ರೇಷನ್ ಕಾರ್ಡ್ಗಳಲ್ಲಿ ಆಗ್ತಾ ಇದ್ದಂಥ ಅಕ್ರಮಗಳನ್ನು ಸೇರಿದಂತೆ ಬಹಳಷ್ಟು ಕೆಲಸ ಮಾಡಿದ್ವಿ. ಒಂದು ಜಯನಗರದಂಥ ಕ್ಷೇತ್ರದಲ್ಲಿ ನಮಗೆ ಬಹಳ ಕೆಟ್ಟ ಒಂದು ಫಲಿತಾಂಶ ಬಂತು. ಆಗ ನಾವೊಂದಷ್ಟು ಸಮಾನ ಮನಸ್ಕರು ಸೇರಿ 2018ರ ನವೆಂಬರ್ನಲ್ಲಿ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನ ಮಾಡಿ ಏನ್ ಮಾಡಬಹುದು, ಇವತ್ತು ನಮ್ಮ ರಾಜ್ಯದಲ್ಲಿ JCB, JDS, ಕಾಂಗ್ರೆಸ್, BJP ಅನ್ನುವಂತಹ ಪರಮ ಭ್ರಷ್ಟ ಪಕ್ಷಗಳಿವೆ. ಆಮೇಲೆ ಪ್ರಾಮಾಣಿಕ ರಾಜಕಾರಣ ಬೇಕು ಅನ್ನುವಂಥವ್ರು ಅವರು ಸಕ್ರಿಯವಾಗ್ತಾ ಇಲ್ಲ. ಎಷ್ಟೋ ಸಲಕ್ಕೆ ಅವರು ಪಕ್ಷ ಇದೆ, ಆದರೆ ಚುನಾವಣೆಗೆ ನಿಲ್ಲಲ್ಲ. ಒಂದು ರೀತಿಯಲ್ಲಿ ಅರ್ಧ ಪುಕ್ಕಲು ಅರ್ಧ ತಿಕ್ಕಲು ಅಂತ ಏನೋ ಒಂದು ಡೈಲಾಗ್ ಇದೆ, ಆ ಥರಕ್ಕೆ ಇವರ ವರ್ತನೆ ಇದೆ. ಈಗ ಇನ್ನೊಂದಷ್ಟು ಜನಕ್ಕೆ ಬಿಜೆಪಿಯನ್ನು ವಿರೋಧಿಸಬೇಕು ಅನ್ನೋ ಏಕೈಕ ಕಾರಣಕ್ಕಾಗಿ ಕಾಂಗ್ರೆಸ್ ಅಂತ ಭ್ರಷ್ಟ ಜನರನ್ನ ಜೈಲಿಗೆ ಹೋಗಿ ಬಂದಂಥವ್ರನ್ನೂ ಸಹ ಇವತ್ತು ನಾಯಕರು ಅಂತ ಒಪ್ಕೊಳ್ಳುವಂಥ ಸ್ಥಿತಿ ಇದೆ. ಈ ತರಹದ ಅನೈತಿಕ ಮತ್ತು ಶಾರ್ಟ್ ಟರ್ಮ್ ಗೋಲ್ಸ್ ಬೇಡ ನಮಗೆ. ನಾವು ಕರ್ನಾಟಕದಲ್ಲಿ ಇವತ್ತು ಭ್ರಷ್ಟಾಚಾರದ ಫಲಾನುಭವಿಗಳು, ಭ್ರಷ್ಟಾಚಾರದ ಕೃಪಾಪೋಷಕರು ಮತ್ತು ಎಲ್ಲಾ ತರಹದ ಅಕ್ರಮಗಳ ಪ್ರಾಯೋಜಕರು ಆಗಿರುವಂತಹವರು ಈ JCB, JDS, ಕಾಂಗ್ರೆಸ್, BJP ಪಕ್ಷಗಳು. ಅವರನ್ನ ನಾವು ಸಮಾನಾಂತರವಾಗಿ ವಿರೋಧಿಸಬೇಕು. ಒಂದು ಪರ್ಯಾಯವನ್ನ, ಸಶಕ್ತವಾದ ಪರ್ಯಾಯವನ್ನ ಕಟ್ಟಬೇಕು. ಚುನಾವಣಾ ರಾಜಕಾರಣದಲ್ಲಿ ಸಕ್ರಿಯವಾಗಿರಬೇಕು. ನಾವು ಪಕ್ಷ ಇದೆ, ಆದ್ರೆ ಎಲೆಕ್ಷನ್ ನಿಲ್ಲಲ್ಲ. ನಾವು ಕೆಲಸ ಮಾಡ್ತೀವಿ, ಆಮೇಲೆ ನಮ್ಗೆ ಬಲ ಬಂದಾಗ ನಿಲ್ತೀವಿ. ಯಾವತ್ತು ಬರುತ್ತೆ, ಹೇಗಾಗುತ್ತೆ? ಹಾಗಾಗಿ ಇವೆಲ್ಲವನ್ನು ನಾವು ಬಹಳ ನಿಷ್ಠುರವಾಗಿ, ಈಗ ನನ್ನ ಬಗ್ಗೆನೂ ಕೆಲವೊಂದು ಅಭಿಪ್ರಾಯ ಇದೆ, ಸ್ವಲ್ಪ ನಿಷ್ಠುರವಾದಿ ಅಂತ. ಹಾಗಾಗಿ ನಾವು ಕೆಲವೊಂದು ನಿಷ್ಠುರವಾದ ಪ್ರಶ್ನೆಗಳನ್ನ ಹಾಕೊಂಡು ನಿಷ್ಠುರವಾದ ಉತ್ತರಗಳನ್ನ ಕಂಡುಕೊಂಡು ಆಗ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅನ್ನುವಂಥ ಒಂದು ಪಕ್ಷವನ್ನು ಸ್ಥಾಪನೆ ಮಾಡೋಣ ಅಂತೇಳಿ ತೀರ್ಮಾನ ತೆಗೆದುಕೊಂಡು ಅದು 2019ರ ಆಗಸ್ಟ್ನಲ್ಲಿ ಪಕ್ಷ ಉದ್ಘಾಟನೆ ಆಯಿತು. ಇದು ಈ ತನಕದ ಒಂದಿದು ಆ ಪಕ್ಷದ ಸ್ಥಾಪನೆಯ ಹಿನ್ನೆಲೆಯ ಒಂದು ಕೆಲಸಗಳು. ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಅಂತ ಯಾಕೆ ಹೆಸರಿಟ್ರಿ ಸರ್? ಸಾರ್ವಜನಿಕರಲ್ಲಿ ಒಂದು ಗೊಂದಲ ಕೇಳ್ತಾರೆ. ಈಗ ಬೇರೆ ಜನತಾ ಪಕ್ಷ, ಕಾಂಗ್ರೆಸ್, BJP ಅಂತಿದೆ, ಇದು ಯಾಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಅಂತ ಯಾಕೆ ಮಾಡಿದ್ರು ಹೆಸರು? ಕರ್ನಾಟಕ ರಾಷ್ಟ್ರ ಸಮಿತಿ ಒಂದು ಪ್ರಾದೇಶಿಕ ಪಕ್ಷ. ನಾವು ರಾಜ್ಯದ ಹೊರಗಡೆ, ಈಗೇನು ನಾವು ರಾಜ್ಯದ ಹೊರಗಡೆ ಇರುವಂತಹ ಪಕ್ಷ, ಇದು ಕನ್ನಡಿಗರ, ಕರ್ನಾಟಕದ ಹಿತವನ್ನ ಕಾಪಾಡಬೇಕಾದಂತಹ ಪಕ್ಷ. ಇವತ್ತು ಕರ್ನಾಟಕದಲ್ಲೂ ಒಂದು ಪ್ರಾದೇಶಿಕ ಪಕ್ಷ ಇದೆ. ಕರ್ನಾಟಕದಲ್ಲಿರುವಾಗ ಪ್ರಾದೇಶಿಕ ಪಕ್ಷ ಅಂತಾರೆ. ಸರ್, ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಾರ್ಟಿ ಅಂತ ಇಡಬೇಕಿದ್ರೆ ಚೆನ್ನಾಗಿರೋದು. ಕರ್ನಾಟಕ ರಾಷ್ಟ್ರ ಸಮಿತಿ ಅಂತಿದೆಯಲ್ಲ, ಯಾಕೆ ಹೆಸರು ಅಂತ ಸಾರ್ವಜನಿಕ ವಲಯದಲ್ಲಿ ಒಂದು ಚರ್ಚೆ ಇದೆ. ಯಾಕೆ ಸರ್ ಆ ಹೆಸರಿಟ್ರಿ? ಈಗ ಕರ್ನಾಟಕದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ. ಕರ್ನಾಟಕದಲ್ಲಿ ಇನ್ನೊಂದು ಪ್ರಬಲವಾದ ಪ್ರಾದೇಶಿಕ ಪಕ್ಷ ಇದೆ ಅಂತ ಹೇಳ್ತಾರೆ JDS. ಅವ್ರು ಕರ್ನಾಟಕದಲ್ಲಿರುವಾಗ ಪ್ರಾದೇಶಿಕ ಪಕ್ಷ ಅಂತಾರೆ, ಹೊರಗಡೆ ಹೋದಾಗ ನಾವು ರಾಷ್ಟ್ರ ಪಕ್ಷ, ಏನು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಳ್ತಾರೆ. ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ, ಈಗ ರಾಷ್ಟ್ರ ಅನ್ನೋದ್ರ ಬಗ್ಗೆನೂ ಕೆಲವೊಬ್ಬರಿಗೆ ಬೇರೆ ಬೇರೆ ಕಲ್ಪನೆಗಳಿದೆ. ಅದು ನಿಜವಾಗ್ಲೂ ರಾಷ್ಟ್ರ ಅಂದ್ರೆ ಒಂದು ಸಮುದಾಯ ವಾಸ ಮಾಡುವಂತಹ ಪ್ರದೇಶಕ್ಕೆ, ಒಂದು ದೇಶ ಅಥವಾ ಪ್ರದೇಶ ಏನಂತೀವಿ ಅದಕ್ಕೂ ರಾಷ್ಟ್ರ ಅಂತಾರೆ. ಸೊ ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಇಲ್ಲಿ ನಾವು ಮೊದಲು ಒಂದು ಯೋಚನೆ ಮಾಡಿದ್ವಿ, ಜನಕ್ಕೆ ಸುಲಭವಾಗಿರಬೇಕು. ಆಮೇಲೆ ಅದು ಅಬ್ರಿವಿಯೇಷನ್ ಏನ್ ಬರುತ್ತೆ, ಈಗ KRS ಈ ತರದ ಬಂದಾಗ ಜನಕ್ಕೆ, ಈಗ BJPನೋ JDS ಕಾಂಗ್ರೆಸ್ ಇದ್ದ ಹಾಗೆ ಜನರ ಬಾಯಲ್ಲಿ ಸುಲಭವಾಗಿ ಹೊರಳಬೇಕು, ಮತ್ತೆ ಅದು ಪ್ರಾದೇಶಿಕತೆಯನ್ನ ಧ್ವನಿಸಬೇಕು. ಹಾಗಾಗಿ ಕರ್ನಾಟಕ ಅನ್ನುವಂಥ ಹೆಸರಿರಬೇಕು. ಅದ್ರ ಜೊತೆಗೆ ಈ KRS ಅಂತ ರೀತಿಯಲ್ಲಿ ಬಂದ್ರೆ, ಈಗ ದಕ್ಷಿಣ ಕರ್ನಾಟಕದಲ್ಲಿ ಮತ್ತೆ ಇಡೀ ರಾಜ್ಯದಲ್ಲಿ KRS ಅನ್ನೋದು ಒಂದು ರೀತಿಯಲ್ಲಿ ಜನಕ್ಕೆ ಆಪ್ತವಾಗಿದೆ. ಅದು ಕನ್ನಂಬಾಡಿ ಕಟ್ಟೆಯ ಕಾರಣಕ್ಕಾಗಿ. ಅದೇ ತರೀಕೆ ಈಗ ಕರ್ನಾಟಕ ರಾಷ್ಟ್ರ ಸಮಿತಿನೂ ಸಹ ಒಂದು ಉತ್ತಮವಾದಂತಹ ಒಂದು ಅಬ್ರಿವಿಯೇಷನ್ ಸಿಗುತ್ತೆ. ಆ ಹೆಸರಿನಲ್ಲಿ ಏನೋ ಅಂತಹ ದೊಡ್ಡ ವಿಚಾರಗಳೇನು ಇರೋದಿಲ್ಲ. ಯಾಕಂದ್ರೆ ಈಗ ಕಾಂಗ್ರೆಸ್ ಅನ್ನೋದು ಅದು ಒಂದು ಸಮಿತಿ ಅಂತೇಳಿ, ಆಕ್ಚುಲಿ ಇಂಗ್ಲಿಷ್ನ ಒಂದು ಸಮಿತಿ ಅದು. ಕಾಂಗ್ರೆಸ್ ಅಂದ್ರೆ ಒಂದು ಗುಂಪು, ಒಂದು ಕಾಂಗ್ರಿಗೇಷನ್ ಅನ್ನೋ ತರಕ್ಕೆ ಇರುವಂತಹದ್ದು. ಸೊ ಆ ತರಕ್ಕೆ ಹೆಸರು ಏನೆಲ್ಲ ಧ್ವನಿಸುತ್ತೋ ಬಿಡುತ್ತೋ ಜನರ ಬಾಯಲ್ಲಿ ಸುಲಭವಾಗಿರಬೇಕು. ಮತ್ತೆ ಇದು ಪ್ರಾದೇಶಿಕ ಪಕ್ಷ, ಸ್ಪಷ್ಟವಾಗಿ ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಕರ್ನಾಟಕದ ಕನ್ನಡಿಗರ ಪ್ರಾದೇಶಿಕ ಪಕ್ಷ. ಆ ನಿಟ್ಟಿನಲ್ಲಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಅಂತ ನಾವು ಹೆಸರನ್ನ ಅಂತಿಮ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಇನ್ಸಿಡೆಂಟ್ ಅಲ್ಲಿ ಹೇಳ್ಬೋದು ಅಂದ್ರೆ ಕರ್ನಾಟಕ ಜನತಾ ರಂಗ ಅಂತ ಇಟ್ಟಿದ್ವಿ ನಾವು, ಒಂದು ಬ್ರಾಡರ್ ಆಗಿರುವಂತ ನೆಲೆಯಲ್ಲಿ. ಚುನಾವಣಾ ಆಯೋಗ ಆ ಹೆಸರನ್ನ ಕೊಡ್ಲಿಲ್ಲ. ಅದರಲ್ಲಿ ಏನೋ ರಿಲಿಜಿಯಸ್ ಕಾನೋಟೇಷನ್ಸ್ ಇದೆ, ಹೀಗೆ ಏನೇನೋ ಅವ್ರದ್ದು
ಒಂದು ರೀತಿಯಲ್ಲಿ ಗೊಂದಲದ ಉತ್ತರಗಳಿತ್ತು. ಮತ್ತೆ ನಮಗೆ ಆ ಹೆಸರು ಸಿಗೋದೇ ಇಲ್ಲ ಅಂದಾಗ ನಾವು ಮತ್ತೆ ಒಂದಷ್ಟು ಸಭೆ ಸೇರಿ ಜನರಿಂದ ನಮ್ಮ ಪಕ್ಷದ ಆರಂಭದ ಸಮಯದಲ್ಲಿ ನಾವು ಅಭಿಪ್ರಾಯಗಳನ್ನ ಕೇಳಿದ್ವಿ. ಸುಮಾರು 40 ಹೆಸರುಗಳು ಬಂದು ಬೆಂಗಳೂರಿನಲ್ಲಿ ಗಾಂಧಿ ಭವನದಲ್ಲಿ ಸಭೆ ಮಾಡಿದಾಗ ನೀವು ಏನು ಹೆಸರಿಡ್ಬೋದು ನಮ್ಮ ಪಕ್ಷಕ್ಕೆ ಅಂತ ಕೇಳಿದಾಗ 40 ಹೆಸರುಗಳು ಬೋರ್ಡ್ ಮೇಲೆ ಬರೆದ್ವಿ. ಅದರಲ್ಲಿ ಇದು 5ನೇದು 6ನೇದು ಹೆಸರಾಗಿತ್ತು ಕರ್ನಾಟಕ ರಾಷ್ಟ್ರ ಸಮಿತಿ. ಆದರೆ ಕರ್ನಾಟಕ ಜನತಾರಂಗ ಅಂತ ಹೇಳೋಣ ಅಂತ ನಮ್ಮ ಅಭಿಪ್ರಾಯಕ್ಕೆ ಬಹುತೇಕವಾಗಿ ಎಲ್ಲರೂ ಒಪ್ಕೊಂಡಿದ್ರು. ಆಮೇಲೆ ಅದರಲ್ಲಿ ನೋಡಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿಯನ್ನ ಅಂತಿಮವಾಗಿ ಆಯ್ಕೆ ಮಾಡಿದ್ವಿ. ಈಗ ಯಾವುದೇ ಪಕ್ಷ, ಒಂದು ಸಂಘ ಏನೇ ಮಾಡಿದ್ರು ಕೂಡ ಪ್ರಾಥಮಿಕವಾಗಿ ಕಡಿಮೆ ಜನ ಇರ್ತಾರೆ ಮತ್ತು ಪ್ರಾಮಾಣಿಕರು ಇರ್ತಾರೆ. ಈಗ ನೀವು ಚುನಾವಣೆಗೆ ನಿಲ್ತಾ ಇರೋದ್ರಿಂದ ನಾಳೆ ಈ JCB ಪಕ್ಷಗಳಲ್ಲಿ ನೊಂದು ಬೆಂದು ಭ್ರಷ್ಟಾಚಾರ ಮಾಡಿ ಹೊರಗೆ ಹಾಕಿದವರು KRSಗೆ ಬಂದರೆ ನೀವು ಸೇರಿಸ್ಕೊಂತೀರಿ ಸರ್? ಈ ಕಳೆದ 2-3 ದಶಕಗಳಲ್ಲಿ JCB ಅಂತ ಏನು ಹೇಳ್ತೀವಿ, ಅದರಲ್ಲಿ ಮೊದಲ ಹಂತದ ನಾಯಕತ್ವದಲ್ಲಿ ಯಾರಿದ್ದಾರೆ, ಈಗ ಶಾಸಕರಾಗಿದ್ದಂಥವ್ರು, ಮಿನಿಸ್ಟರ್ಗಳಾಗಿದ್ದಂಥವ್ರು, MP ಗಳಾಗಿದ್ದಂಥವ್ರು, ಇಂಥವ್ರಿಗೆ ಬಹುತೇಕವಾಗಿ ನಮ್ಮ ಪಕ್ಷದಲ್ಲಿ ಇದಿಲ್ಲ, ಅವಕಾಶ ಇಲ್ಲ ಅವರಲ್ಲಿ. ಯಾಕಂದ್ರೆ ಈಗ ಶಾಸಕರಾಗಿ ಆಯ್ಕೆ ಆದವರು, ಮಂತ್ರಿಗಳಾದವರು ತಾನೇ ಭ್ರಷ್ಟಾಚಾರ ಮಾಡೋದಕ್ಕೆ ಸಾಧ್ಯ. ಯಾಕಂದ್ರೆ ಅಧಿಕಾರ ದುರುಪಯೋಗ ಅನ್ನೋದೇ ಭ್ರಷ್ಟಾಚಾರ. ಅಧಿಕಾರ ಇಲ್ಲದಿರುವಾಗ ಹೆಂಗ್ ದುರುಪಯೋಗ ಮಾಡ್ಕೊಳ್ತಾರೆ. ಆದ್ರೆ ಲಕ್ಷಾಂತರ ಜನ ಕಾರ್ಯಕರ್ತರು, 2ನೇ ಹಂತದ 3ನೇ ಹಂತದ ನಾಯಕರು ಏನಿರ್ತಾರೆ ಈ JCB ಪಾರ್ಟಿಗಳಲ್ಲಿ, ಅವರು ಮೇಲ್ನವ್ರು ಹೇಳಿದ್ದನ್ನ ಏನೊಂಥರ ಮಾಡಲೇಬೇಕಾದಂತ ಪರಿಸ್ಥಿತಿ. ಮ್ಯಾನ್ ಇಸ್ ಎ ಪೊಲಿಟಿಕಲ್ ಅನಿಮಲ್. ಅವನು ಯಾವುದೋ ಒಂದು ರಾಜಕೀಯ ಪಕ್ಷದ ಜೊತೆ ಅಥವಾ ರಾಜಕೀಯ ಚಟುವಟಿಕೆ ಜೊತೆ ಗುರುತಿಸ್ಕೊಂಡಿರುವಂತವ್ರು ಅವ್ರ ಆವತ್ತಿನ ಪಕ್ಷದಲ್ಲಿ ಏನ್ ನಿಯಮಾವಳಿಗಳಿರುತ್ತೋ ಅದಿರುತ್ತೆ. ಈಗ ನೀವು JCB ಪಾರ್ಟಿ ಸಂವಿಧಾನವನ್ನ, ಅವರ ಕಾರ್ಯಸೂಚಿಗಳನ್ನ ತೆಗೆದು ನೋಡಿದ್ರೆ ಅಬ್ಬಾ ಇವರೇನು ದೇಶದಲ್ಲಿ ಪ್ರಪಂಚದಲ್ಲಿ ಜೇನುತುಪ್ಪದ ಹಾಲಿನ ಹೊಳೆಯನ್ನೇ ಹರಿಸ್ತಾರೆ ಅಂತಿರುತ್ತೆ. ಆದ್ರೆ ವಾಸ್ತವದಲ್ಲಿ ಏನಿದೆ, ಹಾಗಾಗಿ ನಾವು ಮೊದಲ ಹಂತದ ಭ್ರಷ್ಟಾಚಾರದ ಅಪರಾಧಿ ಹಿನ್ನೆಲೆಯ ಯಾರೊಬ್ಬರಿಗೂ ನಮ್ಮ ಪಕ್ಷದಲ್ಲಿ ಅವಕಾಶ ಇಲ್ಲ. ಅವ್ರು ಬಂದು ಬಾಗಿಲು ತಟ್ಟಿದ್ರು ಇಲ್ಲ, ನಾವು ಅವ್ರನ್ನ ಹೋಗಿ ಕೇಳೋದು ಇಲ್ಲ. ಯಾರೋ ಒಬ್ರೋ ಇಬ್ರೋ ಅಪರೂಪಕ್ಕೆ, ಈಗ ಕೆಸರಿನಲ್ಲಿ ಕಮಲ ಇದ್ರು ಅದು ಕಮಲಕ್ಕೆ ಕೆಸರು ಅಂಟೋದಿಲ್ಲ ಅನ್ನೋ ತರಕ್ಕೆ ಏನಿರುತ್ತೋ ಆ ತರಕ್ಕೆ ಇರುವಂತವ್ರಿಗೆ ನಾವು ಇದ್ರ ಜೊತೆ ಮಾತನಾಡ್ತೀವಿ, ನೈತಿಕವಾದ ಬೆಂಬಲವನ್ನು ಕೊಡ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ಅವರಿಂದವನ್ನು ಬೆಂಬಲ ಪಡಿತೀವಿ. ಆದರೆ ಭ್ರಷ್ಟಾಚಾರದ ಆರೋಪಗಳಿರುವಂತಹ ಯಾರೊಬ್ಬರಿಗೂ, ಚುನಾವಣಾ ಅಕ್ರಮಗಳನ್ನ ಮಾಡಿರುವಂತಹ ಯಾರೊಬ್ಬರಿಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಆ ಮೊದಲ ಹಂತದ ನಾಯಕತ್ವದಲ್ಲಿ ಅವರಿಗೆ ಸೇರ್ಪಡೆಗೆ ಅವಕಾಶವೇ ಇಲ್ಲ. ಆದರೆ 2ನೇ ಹಂತದ 3ನೇ ಹಂತದ ನಾಯಕರೇನಿದ್ದಾರೆ ಅವರ ಪಕ್ಷದಲ್ಲಿ, ಅವರು ನಮ್ಮ ಪಕ್ಷಕ್ಕೆ ಅವರಿಗೆ ಆಹ್ವಾನ ಇದೆ. ನಾವು ಅವರಿಗೆ ಹೇಳುವಂಥದ್ದು ಒಂದೇ ವಿಚಾರ, ನಮ್ಮ ಪಕ್ಷದಲ್ಲಿ ಕೆಲವೊಂದು ಸಿದ್ಧಾಂತಗಳಿದೆ, ಕೆಲವೊಂದು ನಾವು ಅಳವಡಿಸಿಕೊಂಡಿರುವಂತಹ ಕಾರ್ಯಸೂಚಿಗಳಿವೆ, ನಾವು ಹೇಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇದೆ. ನೀವು ನಮ್ಮ ಜೊತೆಗೆ, ನಿಮಗೆ ಆಹ್ವಾನ ಇದೆ. ಆದರೆ ಒಂದು ಕಂಡೀಷನ್, ಮುಖ್ಯ ಕಂಡೀಷನ್ ಏನಂದ್ರೆ, ನೀವು ನಮ್ಮ ಜೊತೆಗೆ ಬಂದಾಗ ನಮ್ಮ ತರ ಇರಬೇಕು. ನಮ್ಮಲ್ಲಿ 2-3 ಮುಖ್ಯವಾದ ಆ ಸಬ್ ಕಂಡೀಷನ್ಸ್ ಏನಿರುತ್ತೆ ಅಂದ್ರೆ, ಯಾವುದೇ ಕಾರಣಕ್ಕೂ ಚುನಾವಣಾ ಅಕ್ರಮಗಳನ್ನ ಮಾಡುವುದಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ. ನೀವು ಆಮಿಷಗಳನ್ನ ಒಡ್ಡುವ ಹಾಗಿಲ್ಲ. ಮತದಾರರಿಗೆ ಹಣ ಹಂಚಿ ಹೆಂಡ ಕುಡಿಸಿ ನೀವು ಚುನಾವಣೆಯನ್ನ, ವೋಟನ್ನ ಪಡೆದುಕೊಳ್ಳೋದಕ್ಕೆ ಇಲ್ಲಿ ಅವಕಾಶವಿಲ್ಲ. 2ನೇದಾಗಿ, ನೀವು ಚುನಾವಣೆಯನ್ನ ಒಂದು ದಂಧೆ, ವ್ಯವಹಾರ, ಬಿಸ್ನೆಸ್, ಇನ್ವೆಸ್ಟ್ಮೆಂಟ್ ತರಕ್ಕೆ ನೋಡುವ ಹಾಗಿಲ್ಲ. ನೀವು ಆಸ್ತಿ ಮಾಡಿಕೊಂಡು, ಸಾಲ ಮಾಡಿಕೊಂಡು, ನಾನೇನೋ MLA ಆಗ್ಬಿಡ್ಬೇಕು, ಜಿಲ್ಲಾ ಪಂಚಾಯತ್ ಪ್ರತಿನಿಧಿ ಆಗ್ಬಿಡ್ಬೇಕು, ಇನ್ಯಾವುದೋ MLC ಆಗ್ಬಿಡ್ಬೇಕು ಅಂತೇಳಿ ಅದನ್ನ ನೀವು ಹಾಗೆ ಮಾಡೋದಕ್ಕೆಲ್ಲ ಅವಕಾಶ ಇಲ್ಲ. ಆದ್ರೆ ಒಳ್ಳೆ ಪ್ರಚಾರ ಮಾಡಬೇಕು. ಕಾರ್ಯಕರ್ತರಿಗೆ ಒಂದಷ್ಟು ಜನ ಕಾರ್ಯಕರ್ತರನ್ನ ತೆಗೆದುಕೊಳ್ಬೇಕು. ಪ್ರಚಾರ ಸಾಮಗ್ರಿಗಳಾಗಿರುವಂತಹ ಮೈಕು, ವೆಹಿಕಲ್ಲು, ಹ್ಯಾಂಡ್ ಬಿಲ್ಸು ಅಥವಾ ಇನ್ನೇನೇ ಇರಬಹುದು ಮಾಡಬೇಕು. ಕಾರ್ಯಕರ್ತರಿಗೆ ಚೆನ್ನಾಗಿ ಊಟ ತಿಂಡಿ ವ್ಯವಸ್ಥೆ ಮಾಡಬೇಕು. ಒಂದಷ್ಟು ಸಭೆಗಳನ್ನ ಏರ್ಪಾಡು ಮಾಡಬೇಕು. ಇದೆಲ್ಲದನ್ನು ಆಗ ಸಕ್ರಮವಾದಂತಹ ಚುನಾವಣಾ ಪ್ರಚಾರದ ರೀತಿ ನೀತಿಗಳು. ಸೊ ಅದಕ್ಕೆ ನೀವು ಹಣವನ್ನ ಹೊಂದಿಸಬೇಕು. ಹೇಗೆ? ನೀವು ನಿಜಕ್ಕೂ ಪ್ರಾಮಾಣಿಕವಾಗಿ ದುಡಿದಿರೋದು ಅಥವಾ ನಿಮ್ಮ ಕುಟುಂಬದಲ್ಲಿರುವಂಥದ್ದು ಸೇವಿಂಗ್ಸ್ ಇದ್ರೆ ನಿಮ್ಮ ಕುಟುಂಬಕ್ಕೆ ಅಥವಾ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಅದು ಹಾಳು ಮಾಡೋದಿಲ್ಲ ಅನ್ನೋಂಗೆ ಅದನ್ನ ಬಳಸಿ. ಯಾಕಂದ್ರೆ ಇದು ದೇಶ ಕಟ್ಟುವ ಕೆಲಸ, ಸಮಾಜ ಕಟ್ಟುವ ಕೆಲಸ. ನಾನು ಹಾಗೆ ನನ್ನ ಸ್ವಂತ ದುಡಿಮೆಯ 16 ಲಕ್ಷ ರೂಪಾಯಿಗಳನ್ನ ನಾನು ಇಲ್ಲಿಯ ತನಕ ಪಕ್ಷಕ್ಕೆ, ಚುನಾವಣೆಗೆ ಖರ್ಚು ಮಾಡಿದ್ದೀನಿ. ನಾನು ಜೀವನವನ್ನ ಹಾಳು ಮಾಡ್ಕೊಂಡಿಲ್ಲ. ನನ್ನ ಕುಟುಂಬಕ್ಕೆ ಅದರಿಂದ ಯಾವುದೇ ತರಹದ ದೊಡ್ಡ ಮಟ್ಟದ ಹಾನಿ ಆಗಿಲ್ಲ. ಅವರಿಗೆ ಆದಾಯಗಳಲ್ಲಿ ನಾನು ಇವತ್ತಿನ ಕೆಲಸ ಮಾಡ್ತಿರೋದಕ್ಕೆ ನಮ್ಮ ಕುಟುಂಬದಲ್ಲಿ ಇನ್ನೊಂದಷ್ಟು 16 ಕೋಟಿ ರೂಪಾಯಿ ಸಂಪಾದನೆ ಮಾಡುವಂತ ಅವಕಾಶ ಹೋಗಿರ್ಬೋದು. ಆದ್ರೆ ನನ್ನ ಜೀವನಕ್ಕೇನು ಆಗಿಲ್ಲ. ಅದೇ ತರಕ್ಕೆ ನೀವು ನಡ್ಕೊಳ್ಳಿ, ಜನರಿಂದ ದೇಣಿಗೆ ಸಂಗ್ರಹಿಸಿ. ಈಗ ನಾವಿವತ್ತು ಮೂಡಿಗೆರೆಯಲ್ಲಿ ಮಲೆನಾಡಲ್ಲಿದ್ದೀವಿ. ಮಲೆನಾಡಿನ ಭಾಗದಲ್ಲಿ ಇಲ್ಲಿಗಿಂತ ಸ್ವಲ್ಪ ಒಂದು 70-80 ಕಿಲೋಮೀಟರ್ ದೂರದಲ್ಲಿ ತೀರ್ಥಹಳ್ಳಿ ಸಾಗರದಲ್ಲಿ ಒಂದು ಕಾಲದಲ್ಲಿ 1 ವೋಟು 1 ನೋಟು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ
ನಮ್ಮ ರಾಜ್ಯಕ್ಕೆ ಮಾದರಿಯಾದ ಚುನಾವಣೆಯನ್ನು ನಡೆಸಿದಂತವರು ಶಾಂತವೇರಿ ಗೋಪಾಲ್ ಗೌಡರು. ಅವ್ರು ಇದ್ದಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾ ಇದ್ರು. ಅವ್ರು 52 ವರ್ಷಕ್ಕೆ ಅವರ ಅಕಾಲಮರಣಕ್ಕೆ ತುತ್ತಾರು ವಿರೋಧ ಪಕ್ಷದ ನಾಯಕರಾಗಿದ್ರು, ಬಹಳ ವಾಗ್ಮಿಯಾಗಿದ್ರು, ಚಿಂತಕರಾಗಿದ್ರು. ಅವರು ಒಂದು ಓಟು ಒಂದು ನೋಟು ಅಂತ ಮಾಡಿ ಸಾಮಾನ್ಯ ಹಿನ್ನೆಲೆಯಿಂದ ಬಂದಂತವರು ಅವರು ಚುನಾವಣೆಯನ್ನ ಗೆದ್ದು ಬಂದ್ರು. ಹಾಗೆ ಜನರನ್ನ ಒಳಗೊಳ್ಳಿ, ನಾವಷ್ಟೇ ಶ್ರೇಷ್ಠರು, ನಮ್ಮ ದುಡ್ಡಿನಲ್ಲೇ ಮಾಡಬೇಕು, ನಾನು ಯಾರ ಹತ್ರನೂ ದುಡ್ಡಿಗೆ ಕೇಳೋದಿಲ್ಲ ಅನ್ನೋದು ನಿಮ್ಮ ದುರಹಂಕಾರ ಆಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಆ ತರಹದ ದುರಹಂಕಾರಕ್ಕೆ ಅವಕಾಶ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಜನರನ್ನ ಒಳಗೊಂಡು ನಾವು ಸಕ್ರಿಯ ರಾಜಕಾರಣವನ್ನ ಮಾಡಬೇಕು, ಜನರ ಪಾಲುದಾರಿಕೆ ಇರಬೇಕು. ಅದೇ ಕಾರಣಕ್ಕಾಗಿ ನಾವು ನಮ್ಮ ಪಕ್ಷದ ಇದರಲ್ಲಿ ಕರಪತ್ರದಲ್ಲಿ ಮುದ್ರಿಸಿದ್ದೀವಿ. ಪ್ರತಿಯೊಂದು ರಾಜಕೀಯ ಪಕ್ಷವೂ ಸಹ ಜನರ ಆಸ್ತಿ, ಜನರ ಮಾಲೀಕತ್ವದಲ್ಲಿರುತ್ತೆ. ಯಾರೋ ಹೋಗಿ ಇದು ನನ್ನ ಪ್ರೈವೇಟ್ ಪ್ರಾಪರ್ಟಿ, ನಮ್ಮ ಕುಟುಂಬದವರಿಗೆ ಇದನ್ನು ರಿಜಿಸ್ಟರ್ ಮಾಡಿಕೊಡಿ ಅಂತ ಚುನಾವಣಾ ಆಯೋಗದಿಂದ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. 150-200 ಜನರ ಸದಸ್ಯರನ್ನ ಮಾಡಿಕೊಂಡು ನೀವು ಚುನಾವಣಾ ಆಯೋಗಕ್ಕೆ ಅಪ್ಲೈ ಮಾಡಬೇಕು. ಹಾಗಾಗಿ ಯಾವುದೇ ಪಕ್ಷ ನಿಮ್ಮ ಅಧೀನದಲ್ಲಿ ಹತೋಟಿಯಲ್ಲಿ ಇರಬೇಕು ಅನ್ನೋಗಿದ್ರೆ ಆ ಪಕ್ಷದ ಆರ್ಥಿಕ ಚಟುವಟಿಕೆಗಳಿಗೆ ಅಥವಾ ಕೆಲಸ ಇದಕ್ಕೆ ಏನು ಖರ್ಚು ವೆಚ್ಚಗಳಿಗೆ ನೀವು ದುಡ್ಡು ಕೊಡಬೇಕು. ನೀವು ಹಣ ಕೊಟ್ಟು ಆ ಪಕ್ಷವನ್ನ ನಡೆಸಬೇಕು. ಆಗ ನಿಮಗೆ ಆ ಪಕ್ಷ ನಿಮ್ಮ ಹತೋಟಿಯಲ್ಲಿ ಇರುತ್ತೆ. ಇಲ್ಲಾಂದ್ರೆ ಇವತ್ತು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿದೆಯಲ್ಲ, ಕಾಂಗ್ರೆಸ್ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಬಿಜೆಪಿನೂ ನಮ್ಮ ರಾಜ್ಯದಲ್ಲಿ ಕೆಲವಾರು 3-4 ಜನರು ಪ್ರೈವೇಟ್ ಲಿಮಿಟೆಡ್ ಕಂಪನಿ, JDS ಅಂತೂ ಅದು ಪೂರ್ತಿ ಫ್ಯಾಮಿಲಿ ಓನ್ಡ್ ಕಂಪನಿ. ಈ ತರಕ್ಕೆ ಆಗಬಾರ್ದು. ಹಾಗಾಗಿ ಜನರು ದೇಣಿಗೆಯನ್ನ ಕೊಡಬೇಕು ಅಂತ ನಾವು ಬಯಸ್ತೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಸಹ ಇದೇ ದೇಣಿಗೆಯಲ್ಲಿ ನಮ್ಮ ಪಕ್ಷದ ಚಟುವಟಿಕೆಗಳನ್ನ ನಡೆಸ್ತಾ ಇದೆ, ಚುನಾವಣೆಗಳನ್ನು ಸಹ ಹೀಗೆ ಮಾಡ್ತಾ ಇದೆ. ಹಾಗಾಗಿ JCB ಪಕ್ಷವನ್ನು ನೀವು ಹೇಳೋದಕ್ಕೆ ಮೂಲ ಪ್ರಶ್ನೆಗೆ ಬರೋದಾದ್ರೆ, ಈ ತರಹದ ಜನ ನಮ್ಮ ಪಕ್ಷಕ್ಕೆ ಬರಬೇಕು. ನಮ್ಮ ಪಕ್ಷದ ರೀತಿ ನೀತಿಗಳನ್ನ ತಿಳ್ಕೊಂಡು ಇದೇ ತರಕ್ಕೆ ಅವರು ಸಕ್ರಿಯ ರಾಜಕಾರಣವನ್ನ ಮಾಡಬೇಕು. ಅಂತವರಿಗೆ ನಮ್ಮ ಪಕ್ಷದ ರೀತಿ ನೀತಿಗಳನ್ನ ಒಪ್ಕೊಂಡು ನಮ್ಮ ತರ ಇರುವಂತವ್ರಿಗೆ ಅವ್ರು ಯಾವುದೇ ಪಕ್ಷದಲ್ಲಿರಲಿ, ಯಾಕಂದ್ರೆ ಅವ್ರು ಯಾರನ್ನು ದುಷ್ಟರು ಆಗಿರೋದಿಲ್ಲ, ಭ್ರಷ್ಟರು ಆಗಿರೋದಿಲ್ಲ, ನೀತಿಗೆಟ್ಟವ್ರು ಯಾರು ಇವತ್ತು MLAಗಳು, MP ಗಳು, ಮಿನಿಸ್ಟರ್ಗಳು ಇಂಥವ್ರ ನೀತಿಗೆಟ್ಟವ್ರು. ಪಾಪ ಸಾಮಾನ್ಯ ಕಾರ್ಯಕರ್ತರು ಯಾರೇ ಅವ್ರು ಚುನಾವಣೆ ನಿಲ್ಲಬೇಕು ಅಂತ ಅವಕಾಶ ಇರೋದಿಲ್ಲ. ಅಂಥವ್ರಿಗೆಲ್ರಿಗೂ ನಮ್ಮ ಪಕ್ಷಕ್ಕೆ ಮುಕ್ತವಾದ ಆಹ್ವಾನ ಇದೆ. ಸರ್, ಈಗ ಒಂದು ರಾಜಕೀಯ ಪಕ್ಷ ಬಲಿಷ್ಠ ಆಗ್ಬೇಕು ಅಂದ್ರೆ ಅದು ಗ್ರಾಮ ಮಟ್ಟದಿಂದನೇ ಬಲಿಷ್ಠ ಆಗ್ಬೇಕು ಅಂತ ಹೇಳ್ತಾರೆ. ಹಾಗೆ ಗ್ರಾಮ ಪಂಚಾಯತಿಲಿ ನಿಮ್ಮ ಕ್ಯಾಂಡಿಡೇಟ್ಗಳು ಈ ಸರಿ ಗೆದ್ದಿದ್ದಾರೆ ಸರ್? ನಮ್ಮ ಪಕ್ಷದ ವತಿಯಿಂದ ನಾವು ನಮ್ಮ ಪಕ್ಷದಲ್ಲಿ ಎಲ್ಲೆಲ್ಲಿ ಸಕ್ರಿಯವಾಗಿದ್ದಾರೋ ಅವರೆಲ್ಲರಿಗೂ ಕರೆ ಕೊಟ್ಟಿದ್ವಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತಹ ಕಾರ್ಯಕರ್ತರು, ಸದಸ್ಯರು ದಯವಿಟ್ಟು ಚುನಾವಣೆಗೆ ನಿಂತ್ಕೊಳ್ಳಿ. ನಿಮಗೆ ಎಷ್ಟು ವೋಟ್ ಬರುತ್ತೆ ಅನ್ನೋದು ಮುಖ್ಯ ಆಗಲ್ಲ. ನಿಂತುಕೊಂಡು ನೀವು ನಿಮ್ಮ ಸುತ್ತಮುತ್ತ ಮನೆಯವರೇ ಇರ್ತಾರೆ, ಯಾಕಂದ್ರೆ 400ರಿಂದ 800 ವೋಟ್ ಇರುತ್ತೆ ಒಂದೊಂದು ಬೂತಲ್ಲಿ ಅಥವಾ ಒಂದು ವಾರ್ಡಲ್ಲಿ. ಹಾಗಾಗಿ ನೀವು ನಿಂತ್ಕೊಂಡು ನಿಮ್ಮ 1-2-3 ದಿವಸದಲ್ಲಿ ನೀವು 4-5 ಸಲ ಪ್ರತಿಯೊಬ್ಬ ವೋಟರ್ನು ಭೇಟಿ ಮಾಡಬಹುದು. ಹಣ ಹಂಚಬೇಡಿ, ಹೆಂಡ ಕುಡಿಸ್ಬೇಡಿ, ಮೈಂಟೈನ್ ಮಾಡಬೇಡಿ. ನೀವು ಚುನಾವಣೆಗೆ ನಿಂತು ಸ್ಪರ್ಧೆ ಮಾಡಿ ಒಂದು ಚುನಾವಣಾ ಫಲಿತಾಂಶ ಏನೇ ಆಗಲಿ ನೀವು ಚುನಾವಣೆ ನಿಲ್ಲಿ ಅಂತ ಹೇಳಿದ್ವಿ. ಆ ತರಕ್ಕೆ ನಮ್ಮ ಪಕ್ಷದ ಸುಮಾರು 30ಕ್ಕಿಂತ ಹೆಚ್ಚು ಜನ ರಾಜ್ಯಾದ್ಯಂತ ನಿಂತಿದ್ರು. ಹೊಸಪೇಟೆಯಲ್ಲಿ 3 ಜನ ಗೆದ್ದಿದ್ದಾರೆ, ಯಾವುದು ಹಾವೇರಿಲಿ ಒಬ್ಬರು ಗೆದ್ದಿದ್ದಾರೆ, ಬೇರೆ ಬೇರೆ ಕಡೆ ತರಕ್ಕೆ 8 ಜನ ಗೆದ್ದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅದ್ರ ಜೊತೆಗೇನೆ ಈಗ ಇದೇ ತರಹದ ಸಿದ್ಧಾಂತವನ್ನು ಇಟ್ಕೊಂಡು ನಾವು ಹೇಳಿದಂತಹ ಸಿದ್ಧಾಂತವನ್ನು ಇಟ್ಕೊಂಡು ಒಬ್ಬ ವ್ಯಕ್ತಿ ಶಿವರೇಣುಕ ಅಂತ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ದೊಡ್ಡ ಹಾಲದ ಹಳ್ಳಿ, ಅದು ಇಡೀ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಕುಖ್ಯಾತಿ ಪಡೆದಿರುವಂತಹ ಊರು. ಯಾರ ಕಾರಣಕ್ಕಾಗಿ? DK ಶಿವಕುಮಾರ್ ಕಾರಣಕ್ಕಾಗಿ. ಅವರ ಊರಿನಲ್ಲಿ ಅವರನ್ನ ಹಲವು ವರ್ಷಗಳಿಂದ ದಶಕಗಳಿಂದ ವಿರೋಧಿಸ್ಕೊಂಡು ಬಂದಂತ ಒಬ್ಬ ಯುವಕ ಮೊನ್ನೆ ಚುನಾವಣೆ ನಿಂತು 180 ವೋಟ್ ತಗೊಂಡಿದ್ದಾರೆ. ಅವರು 1 ನಯಾ ಪೈಸಾ ಖರ್ಚು ಮಾಡಲಿಲ್ಲ, ಹಣ ಹಂಚಿಲ್ಲ, ಹೆಂಡ ಕುಡಿಸಿಲ್ಲ. ಆದ್ರೂ ಜನ ಅಲ್ಲಿ ಅವರನ್ನ ಬೆಂಬಲಿಸಿದ್ದಾರೆ. ಹೀಗೆ 10 ಕಡೆಗಳಲ್ಲಿ ನಮ್ಮ ಪಕ್ಷದ ಅದರಲ್ಲಿ ಪಕ್ಷದ ಚುನಾವಣೆ ಅಲ್ಲ, ಹಾಗಾಗಿ ಅಲ್ಲಿ ನಿಂತಿಲ್ಲ. ಅಲ್ಲಿ ಪಕ್ಷದ ವತಿಯಿಂದ ನಿಲ್ಲೋದಿಕ್ಕಾಗೋದಿಲ್ಲ, ಅವ್ರು ಇಂಡಿಪೆಂಡೆಂಟ್ ಆಗಿನೇ ಒಂದು ನಿಲ್ಲಬೇಕಾಗುತ್ತೆ. ಇನ್ನು ಈ ಕೆಲವೊಂದು ತರಹದಲ್ಲಿ ಕೆಲವೊಂದು ಊರುಗಳಲ್ಲಿ ನಿಮಗೆ ಗೊತ್ತಿದೆ ಸಿಂಡಿಕೇಟ್ಗಳು ಅಂತ ಮಾಡ್ಕೊಳ್ತಾರೆ. ಈಗ BJP ಇರೋರು, ಕಾಂಗ್ರೆಸ್ ಅಲ್ಲಿರೋರು ಅಂಥವ್ರು ಅವ್ರವ್ರದೇ ಸಿಂಡಿಕೇಟ್ಗಳನ್ನ ಮಾಡ್ಕೊಂಡು ಒಂದಷ್ಟು ಮಾಡ್ತಾರೆ, ಪ್ಯಾನಲ್ ಅಥವಾ ಸಿಂಡಿಕೇಟ್ ಮಾಡ್ಕೊಂಡು. ಆ ನಿಟ್ಟಿನಲ್ಲಿ ಇವ್ರಿಗೂ ನಾವು ಅದನ್ನೇ ಹೇಳ್ತಾ ಇದ್ವಿ, ಸಿಂಡಿಕೇಟ್ ಮಾಡ್ಕೊಳ್ಳಿ ಅಂತ. ಈ ತರ ಸಿಂಡಿಕೇಟ್ ಮಾಡ್ಕೊಂಡಂತ ಹೊಸಪೇಟೆಯ ತಾಲೂಕಿನ ಒಂದು ಗ್ರಾಮದಲ್ಲಿ ಧರ್ಮಸಾಗರ ಅಂತ ಅಲ್ಲಿ 3 ಜನ ಗೆದ್ದಿದ್ದಾರೆ. ಈ ತರದ್ದೆಲ್ಲ ಒಂದಷ್ಟು ಸಕಾರಾತ್ಮಕವಾದ ಬೆಳವಣಿಗೆಗಳು ನಮ್ಮ ಪಕ್ಷದಿಂದ ಅಲ್ಲೆಲ್ಲ ಆಗಿವೆ. ಸರಿ, ನೀವು ಹೇಳಿದ್ರಿ ಹಣ ಹಂಚಲ್ಲ, ಹೆಂಡ ಕುಡಿಸಲ್ಲ, ಹಾಗೆ ಗೆದ್ದು ಬರ್ತೀವಿ ಅಂತ. ಅದಕ್ಕೆ ಉದಾಹರಣೆಯಾಗಿ ನಾವು ಅವಿನ್ ಟಿವಿನಲ್ಲಿ ನಿಮ್ಮ KRS ಪಕ್ಷದ ಒಂದು ಸಿದ್ಧಾಂತವನ್ನು ಹೇಳಿದ್ವಿ. ಇಲ್ಲಿ ನಿಡವಳ್ಳಿ ಗ್ರಾಮ ಪಂಚಾಯತಿಲಿ ನವೀನ್ ಹಾವಳಿ ಅನ್ನೋ ಹುಡುಗ, ಅವನು ಅವ್ರ ಪಾರ್ಟಿಯಿಂದ ಟಿಕೆಟ್ ಕೊಡ್ಲಿಲ್ಲ ಅಂತೇಳಿ ಅವನು ಇಂಡಿಪೆಂಡೆಂಟ್ ಇದ್ದ. ಅವನು ಒಂದು ಶಪಥ ಮಾಡಿದ್ದ, ಖಾಲಿ ಚಪ್ಪಲಿ ಕೂಡ ಹಾಕಲ್ಲ ಅಂತ. ಆಮೇಲೆ ಬಡವ್ರ ಮನೆಗೆ ಹೋಗಿ ಅರ್ಧ kg 1 kg ಅಕ್ಕಿ ನಿಸ್ಕೊಂಬರೋನು. ಅವನು ಅದೇ ಅಕ್ಕಿನ ತಂದು ಮನೇಲಿ ಊಟ ಮಾಡೋದು, ದಿನ ಕ್ಯಾನ್ವಸ್ ಮಾಡೋಂಥದ್ದು. ಅವನು ಸುಮಾರು 90 ವೋಟ್ಗಳಲ್ಲಿ ಗೆದ್ದು ಈಗ ನಿಡವಳ್ಳಿ ಗ್ರಾಮ ಪಂಚಾಯತಿಯ ಒಂದು ಉಪಾಧ್ಯಕ್ಷ ಆಗಿದ್ದಾನೆ. ಅನಂತರ ಒಂದು ಪಾರ್ಟಿ ಅದೇನೇ ಇರಲಿ, ಆದರೆ ನೀವು ಹೇಳಿದಂಥ ಮಾರ್ಗದರ್ಶನದಲ್ಲಿ ಅದು ಮೂಡಿಗೆರೆ ತಾಲೂಕಿನಲ್ಲಿ ಒಂದು ವಿಶೇಷ
ಆದಂಥ ಒಂದು ಘಟನೆ. ನಾವು ಈ ವಿಚಾರಕ್ಕೆ ಹೇಳೋದಾದ್ರೆ ಬಹಳ ಜನಕ್ಕೆ ಈ ಸಲದ ಗ್ರಾಮ ಪಂಚಾಯತಿಯಲ್ಲಿ ಇವತ್ತೇನು 6-7 ವರ್ಷದಿಂದ ಆದಂತ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ ಊರಿನಲ್ಲಿ ಬೊಮ್ಮಸಂದ್ರ ಗ್ರಾಮ ಪಂಚಾಯತಿಯಲ್ಲಿ ಆನೇಕಲ್ ತಾಲೂಕು ಬೆಂಗಳೂರಿನಲ್ಲಿ ಆವತ್ತಿಗೆ 75 ಲಕ್ಷ ಒಬ್ಬ ಕ್ಯಾಂಡಿಡೇಟ್ ಖರ್ಚು ಮಾಡಿದ್ದಂತ ಬರೀ ಗ್ರಾಮ ಪಂಚಾಯತಿ ಸದಸ್ಯರು. ತುಂಬಾ ಶ್ರೀಮಂತ ಗ್ರಾಮ ಪಂಚಾಯತಿ ಇತ್ತು ನಮ್ಮದು. ಹಾಗಾಗಿ ಏನೋ ಒಂದು ಪ್ರತಿಷ್ಠೆಗೆ ನಾನಿಲ್ಲಿ ಜಾಗ ಪಡ್ಕೋಬೇಕು ಅನ್ನುವಂಥದ್ದು. ಈ ಸಲಕ್ಕೂ 10 ಕಡೆಗಳಲ್ಲಿ 100 ಕಡೆಗಳಲ್ಲಿ 20 ಲಕ್ಷ 30 ಲಕ್ಷ 50 ಲಕ್ಷ ಖರ್ಚು ಮಾಡಿರೋರು ಇದ್ದಾರೆ. ಸೊ ಸಾಮಾನ್ಯವಾಗಿ ಒಂದು ಭಾವನೆ ಇದೆ, ಎಲ್ಲರೂ ಪ್ರತಿಯೊಬ್ಬರನ್ನು ದುಡ್ಡು ಖರ್ಚು ಮಾಡಿ ಹೆಂಡ ಕುಡಿಸಿನೇ ಗೆದ್ದು ಬಂದಿದ್ದಾರೆ. ಇಲ್ಲ, ಈಗಲೂ ನಾವು ಈ ಪ್ರವಾಸ ಸಮಯದಲ್ಲಿ ನೋಡಿದಾಗ ಈ ಕಳೆದ 2 ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಫಲಿತಾಂಶ ಬಂದ ಮೇಲೆ ಜನವರಿ ಎಂಡಲ್ಲಿ ಬಂದ ಮೇಲೆ ನಾನು ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಓಡಾಡಿದ ಕಡೆಗಳಲ್ಲಿ ನಮಗೆ 10 ಜನ ಸಿಕ್ಕಿದ್ದಾರೆ. ಸರ್, ಇವರು ಜನರ ದುಡ್ಡಲ್ಲಿ 20,000 ರೈಸ್ ಮಾಡಿದ್ರು ಸರ್, ಅವ್ರಿಗೆ ಖರ್ಚಾಗಿದ್ದು 14,000, ಇನ್ನೂ 6,000 ಉಳಿತು ಸರ್, ಗೆದ್ದು ಬಂದಿದ್ದಾರೆ ಸರ್ ಅಂತ ಹೇಳೋರಿಂದ ಹಿಡ್ಕೊಂಡು ಹೀಗೆ ಹಲವಾರು ಕಡೆಗಳಲ್ಲಿ ನಾವು ಹಣ ಹಂಚಿಲ್ಲ, ಹೆಂಡ ಕುಡಿಸಿಲ್ಲ, ನಾವು ಕೆಲಸ ಮಾಡಿದ್ವಿ, ಜನ ನಮ್ಗೆ ಓಟ್ ಹಾಕಿದ್ರು ಅನ್ನುವಂತಹ ಉದಾಹರಣೆಗಳು ನಮಗೆ ಸಾಕಷ್ಟಿವೆ. ಅದೇ ಸಂದರ್ಭದಲ್ಲಿ ಊರಿಗೆಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ, ಆದ್ರೆ ಅವ್ರ ಎಲೆಕ್ಷನ್ ನಿಂತಾಗ ಜನ ಅವ್ರಿಗೆ ಓಟ್ ಹಾಕಿಲ್ಲ ಅನ್ನುವಂತಹ ಉದಾಹರಣೆಗಳು ಇದೆ. ಅಂದ್ರೆ ಗೆಲ್ಲಿಸಿಲ್ಲ. ಈಗ ನನಗೂ ಜಯನಗರದಲ್ಲಿ ನಿಂತಾಗ ನನಗೆ ಗೆಲ್ಲಲಿಲ್ಲ, ಆದ್ರೆ 1852 ಜನ ಓಟ್ ಹಾಕಿದ್ರು. ಅದೇನು ಕಡಿಮೆ ಸಂಖ್ಯೆ ಅಲ್ಲ. ಹಾಗೆ ನೋಡಿದ್ರೆ ನಾವು ಹಣ ಹಂಚಲಿಲ್ಲ, ಹೆಂಡ ಕುಡಿಸ್ಲಿಲ್ಲ ಅನ್ನೋದು ಬಿಟ್ರೆ ಅಷ್ಟು ಜನ ಕಡಿಮೆ ಸಂಖ್ಯೆ ಅಲ್ಲ. ಅದಕ್ಕೇನೆ 10, 20, 50 ಓಟು ಖಂಡಿತ ಬಿದ್ದಿದೆ ಇಂಥ ಜನಕ್ಕೂ. ಇದೊಂದು ರೀತಿಯಲ್ಲಿ ಆಶಾವಾದದಿಂದ ನಾವು ನೋಡ್ಬೇಕೆ ಹೊರತು ಪ್ರಪಂಚ ಬದಲಾಗಲ್ಲ. ಬರೀ ದುಡ್ಡಿನ ರಾಜಕಾರಣ, ಬರೀ ಜಾತಿ ರಾಜಕಾರಣ ಕುಡಿಸಿದವ್ರ ಜನ ಓಟ್ ಹಾಕ್ತಾರೆ ಅಂತ ಇದ್ರೆ ಭವಿಷ್ಯ ಕರಾಳವಾಗಿರುತ್ತೆ. ಜನ ಈ ತರದ ಮಾತುಗಳನ್ನ ಬಿಟ್ಟು ಅವರು ಚುನಾವಣೆಯಲ್ಲಿ ಹಣ ಹಂಚದನ್ನೇ ಗೆದ್ದು ಬಂದಿದ್ದಾರೆ. ಈಗ ನಿಮ್ಮದೇ ತಾಲೂಕಿನಲ್ಲಿ ಒಬ್ರು ಗೆದ್ದು ಬಂದಿದ್ದಾರೆ ಅಂತ ಹೇಳುವಂತ ಉದಾಹರಣೆಗಳನ್ನ ಹೆಚ್ಚೆಚ್ಚು ಮಾತಾಡ್ತಾ ಜನರಿಗೆ ಹೆಚ್ಚು ಒಳ್ಳೆಯ ರಾಜಕಾರಣ ಮಾಡುವಂತ ಜನರಿಗೆ ಪ್ರೋತ್ಸಾಹದ ಮಾತುಗಳನ್ನು ಆಡೋದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಅನ್ನೋದು ನನ್ನ ಅಭಿಪ್ರಾಯ. ಈಗ ಯಾವುದೇ ಭ್ರಷ್ಟಾಚಾರ ತಡೆಗೆ ಒಂದು ಅಧಿಕಾರ ಇಲ್ದಾನೆ ಸಾಧ್ಯವಿಲ್ಲ ಅಂತ ನೀವು ಹೇಳಿದ್ರಿ, ಹಾಗಾಗಿ ರಾಜಕೀಯ ಪಕ್ಷ ಮಾಡಿದ್ವಿ ಅಂತ. ಈಗ ಮುಂಬರುವ ನಮ್ಮ ತಾಲೂಕ್ ಪಂಚಾಯತ್ ಮತ್ತೆ ಜಿಲ್ಲಾ ಪಂಚಾಯತಿನಲ್ಲಿ ಎಲ್ಲ ಕಡೆ ಕ್ಯಾಂಡಿಡೇಟ್ ಆಗ್ತೀರಾ ಸರ್? ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ಥಾಪನೆ ಆದ ಮೇಲೆ 15 ಕಡೆಗಳಲ್ಲಿ ಮೊದಲ ಹಂತದಲ್ಲಿ 15 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯುತ್ತೆ, ನಿಮಗೆ ಗೊತ್ತಿರ್ಬೋದು. ಆಗ 9 ಅಭ್ಯರ್ಥಿಗಳನ್ನ ಹಾಕಿದ್ವಿ. ಇತ್ತೀಚೆಗೆ ಒಂದು 4-5 ತಿಂಗಳ ಹಿಂದೆ ಶಿರಾ ಮತ್ತು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತು. ಅಲ್ಲೂ 2 ಅಭ್ಯರ್ಥಿಗಳನ್ನ ಹಾಕಿದ್ವಿ. ಈಗ ಇಷ್ಟರಲ್ಲೇ ಇನ್ನೊಂದು ವಾರದಲ್ಲೋ ಏನೋ ಅನೌನ್ಸ್ ಆಗುತ್ತೆ. ಸಿಂದಗಿ, ಮಸ್ಕಿ, ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರಗಳಿಗೆ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಿದೆ. ಈಗಾಗಲೇ ನಾವು 2-3 ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನ ಅಂತಿಮ ಮಾಡಿದ್ವಿ. ಇನ್ನೊಂದು ಚುನಾವಣೆ ಘೋಷಣೆ ಆಗ್ತಿದ್ದಾಗೇನೆ 4 ಅಭ್ಯರ್ಥಿಗಳ ಆಯ್ಕೆಯ ಪಟ್ಟಿಯನ್ನ ನಾವು ಘೋಷಣೆ ಮಾಡ್ತೀವಿ. ಅದೇ ತರಕ್ಕೆ ಪ್ರತಿಯೊಂದು ಚುನಾವಣೆಯಲ್ಲೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಎಲ್ಲಿ ಪಕ್ಷದ ಅಡಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಅವಕಾಶ ಇದೆಯೋ ಅಲ್ಲೆಲ್ಲ ಅಭ್ಯರ್ಥಿಗಳನ್ನ ಹಾಕುತ್ತೆ. ಮುಂದಿನ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲೂ ಸಹ ಪಕ್ಷ ರಾಜ್ಯಾದ್ಯಂತ, ಅದು ಚಾಮರಾಜನಗರದಿಂದ ಹಿಡಿದು ಬೀದರ್ ತನಕ, ಕಾರವಾರದಿಂದ ಹಿಡಿದು ಕೋಲಾರದ ತನಕ ರಾಜ್ಯಾದ್ಯಂತ ಅಭ್ಯರ್ಥಿಗಳನ್ನ ನಿಲ್ಲಿಸುತ್ತೆ. ಒಂದು ಸಮಸ್ಯೆ ನಮಗೇನು ಅಂದ್ರೆ ಹೆಚ್ಚೆಚ್ಚು ಜನ ನಮ್ಮ ತರಹದ ಸಿದ್ಧಾಂತವನ್ನು ಒಪ್ಪಿಕೊಂಡು ಈ ಪಕ್ಷದಿಂದ ನಾನು ಹಣ ಹಂಚದೆ ಹೆಂಡ ಕುಡಿಸದೆ ಚುನಾವಣೆಯನ್ನ ಮಾಡಬಹುದು, ನಾನು ಸಾಲ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಮನೆ ಮರ್ಯಾದೆ ಹೋಗೋದಿಲ್ಲ ನನಗೆ, ನಾನು ಒಂದು ಒಳ್ಳೆ ಚುನಾವಣೆ ಮಾಡಬೇಕು ಅನ್ನುವಂಥ ಅಭ್ಯರ್ಥಿಗಳು ಹೆಚ್ಚು ನಮ್ಮ ಪಕ್ಷಕ್ಕೆ ಬರಬೇಕು ಅಂತ ನಾವು ಆಹ್ವಾನವನ್ನ ಕೊಡ್ತಾ ಇದ್ದೀವಿ. ಅಭ್ಯರ್ಥಿಗಳು ಇಲ್ಲದ ಸಂದರ್ಭದಲ್ಲಿ ನಾವು ಅಭ್ಯರ್ಥಿಯನ್ನ ಎಲ್ಲಿಂದ ತಂದು ಹಾಕೋದಿಕ್ಕಾಗೋದಿಲ್ಲ. ಈಗ ವಿಧಾನಸಭೆ ಕ್ಷೇತ್ರಗಳು ಉಪಚುನಾವಣೆ ನಡೆದಾಗ ಹೇಗೋ ಅಭ್ಯರ್ಥಿಗಳು ಸಿಗ್ತಾರೆ. ಆದ್ರೆ ಸುಮಾರು 5,000 ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಈಗ ನಮ್ಮ ರಾಜ್ಯಾದ್ಯಂತ. ಇನ್ನು ನಮ್ಮ ಪಕ್ಷ 1.5 ವರ್ಷದಲ್ಲಿ ಇನ್ನು ಸಾಕಷ್ಟು ಸಂಘಟನೆ ಮಾಡ್ತಾ ಇದೀವಿ, ಇನ್ನೂ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೆಲವೊಂದು ಭಾಗಗಳಲ್ಲಿ ಕೆಲವೊಂದು ಅಭ್ಯರ್ಥಿಗಳನ್ನು ಹಾಕೋದಿಕ್ಕಾಗದಿರ್ಬೋದು. ಆದ್ರೆ ನಮಗೊಂದು ಕಾನ್ಫಿಡೆನ್ಸ್ ಇದೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣವನ್ನು ಬಯಸುವಂತಹ ವ್ಯಕ್ತಿಗಳು, ಯುವಕರು, ಒಳ್ಳೆಯ ರಾಜಕಾರಣವನ್ನು ಮಾಡ್ಕೊಂಡು ಬಂದಂತ, ಆದರ್ಶಯುತ ರಾಜಕಾರಣವನ್ನು ಮಾಡ್ಕೊಂಡು ಬಂದಂತ ಒಳ್ಳೆಯ ಕಾರ್ಯಕರ್ತರು ಬೇರೆ ಪಕ್ಷದಲ್ಲಿರೋರು ಸಹ ನಮ್ಮ ಪಕ್ಷಕ್ಕೆ ಬರ್ತಾರೆ. ಈ ಸಲದ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಇನ್ನೊಂದು 2 ತಿಂಗಳಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ರಾಜ್ಯಾದ್ಯಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಭ್ಯರ್ಥಿಗಳನ್ನ ಹಾಕುತ್ತೆ. ಮತ್ತೆ ನಾನು ರಿಪೀಟ್ ಮಾಡೋದೇನು ಅಂದ್ರೆ, ಈ ಕಾರ್ಯಕ್ರಮವನ್ನು ನೋಡ್ತಿರುವಂತ ಜನ, ನಾನು ಯೋಗ್ಯ ಇದ್ದೀನಿ, ಪ್ರಾಮಾಣಿಕ ಇದ್ದೀನಿ, ಇಲ್ಲಿರುವಂತ ಇವತ್ತಿನ ಹಾಲಿ ರಾಜಕಾರಣಿಗಳಿಗಿಂತ ನಾನು ಉತ್ತಮ ಇದ್ದೀನಿ, ಆ ಭ್ರಷ್ಟ ಪಕ್ಷಗಳಿಗೆ ನಾನು ಹೋಗೋದಿಲ್ಲ. ಹಾಗಾಗಿ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಸೇರಿಕೊಂಡು ಬಹಳ ಕಡಿಮೆ ದುಡ್ಡಿನಲ್ಲಿ ನಾನು ಚುನಾವಣೆಯನ್ನ ಮಾಡಬೇಕು ಅಂತ ಬಯಸುವಂತವ್ರು ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ನಾವು ಮುಕ್ತವಾದ ಆಹ್ವಾನವನ್ನ ಕೊಡ್ತಾ ಇದ್ದೀವಿ. ಈಗ ರವಿಕೃಷ್ಣಾರೆಡ್ಡಿ ಅವರು ಪ್ರಾಮಾಣಿಕರು ಎಲ್ಲ ವಿಚಾರನ ಹೇಳ್ತಾರೆ, ಸಿಟ್ಟು ಜಾಸ್ತಿ ಮತ್ತೆ ಏಕಪಕ್ಷೀಯ ನಿರ್ಧಾರ ತಗೊಂತಾರೆ ಅಂತಾರೆ, ಹೌದಾ? ಒಂದಷ್ಟು ಜನರಲ್ಲಿ ಆ ಭಾವನೆಯನ್ನ ಒಂದಷ್ಟು ಜನ ತುಂಬೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ಈಗ ನಾನು 2016ರಲ್ಲಿ
ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯನ್ನ ನಾವೊಂದಷ್ಟು ಜನ ಸೇರಿ ನಾನು ಅದಕ್ಕೆ ಅಧ್ಯಕ್ಷನಾಗಿದ್ದೆ. ಅದ್ರಲ್ಲಿ ನಾವು ಆಗ್ಲೇ ಕಂಡೀಷನ್ ಹಾಕಿದ್ವಿ, ಪ್ರತಿ ವರ್ಷ ಇಲ್ಲಿ ಅಧ್ಯಕ್ಷರು ಚುನಾವಣೆ ಆಗ್ಬೇಕು, ಮತ್ತೆ 2 ಅವಧಿ ಆದ ಮೇಲೆ ಆ 2 ಅವಧಿಯ ನಂತರ 3ನೇ ಅವಧಿಗೆ ಅಧ್ಯಕ್ಷರಾಗೋದಕ್ಕೆ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ. ನಂದು ಒಂದು ಸ್ವಂತ ಆ ತರಹದ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ನಾವು ಅವಕಾಶ ಕೊಡ್ಲಿಲ್ಲ ಅನ್ನೋ ಆಗಿದ್ರೆ ನಾನು ಶಾಶ್ವತವಾಗಿ ಇದನ್ನೇ ತೆಗೆದುಬಿಟ್ಟು ಶಾಶ್ವತ ಅಧ್ಯಕ್ಷ ಆಗಿರ್ಬೋದಿತ್ತು. ಇವತ್ತು 2ನೇ ವರ್ಷಕ್ಕೆ ನಮ್ಮ ವಿಜಯ ರಾಘವ ಮರಾಠೆನ್ನವರು ಅದರ ಅಧ್ಯಕ್ಷರು, ನಾನು ಈಗ ಅದ್ರ ಗೌರವಾಧ್ಯಕ್ಷ ಅಷ್ಟೇ. ಯಾವಾಗಲೂ ಒಂದೊಂದು ಸಲ ಅದರಲ್ಲಿ ಇನ್ವಾಲ್ವ್ ಆಗ್ತೀನಿ, ಏನೋ ಗಂಭೀರವಾದ ಪ್ರಕರಣ ವಿಚಾರ ನಾನು ಸೇರಿ ಇರಬೇಕು ಅನ್ನೋ ಆಗಿದ್ರೆ ನಾವು ಅದರಲ್ಲಿ ತಲೆ ಹಾಕೋದಿಲ್ಲ. ಅದೇ ತರಕ್ಕೆ ಈಗ ನಾವು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲೂ ಒಂದು ಆಂತರಿಕ ಪ್ರಜಾಪ್ರಭುತ್ವವನ್ನು ಕಟ್ಕೊಂಡಿದ್ದೀವಿ. ಇಲ್ಲಿ ಒಳಗಡೆ ಕೆಲಸ ಮಾಡಿರೋರು ಗೊತ್ತಿರುತ್ತೆ. ನಾನು ಬಾಹ್ಯವಾಗಿ ರಾಜಕಾರಣಿಗಳನ್ನ, ಭ್ರಷ್ಟಾಚಾರವನ್ನ ತುಂಡವಾಗಿ ವಿರೋಧಿಸಿ ಪೊಲೀಸ್ ದೌರ್ಜನ್ಯಗಳನ್ನ, ಅಧಿಕಾರಿಗಳ ಅಕ್ರಮಗಳನ್ನ ಮಾತನಾಡೋ ಕಾರಣಕ್ಕಾಗಿ ಸಮಾಜದಲ್ಲಿ ಒಂದು ಅಭಿಪ್ರಾಯ ಇದೆ ಈ ಮನುಷ್ಯ, ಯಾಕಂದ್ರೆ ಸಾತ್ವಿಕ ಆಕ್ರೋಶದಿಂದ ಮಾತಾಡೋದ್ರಿಂದ ಜನಕ್ಕೊಂದಷ್ಟು ಅನ್ಸುತ್ತೆ. ಆದ್ರೆ ನಮ್ಮ ಜೊತೆಗೆ ನಮ್ಮದೇ ತರಹದ ಡಿಸಿಪ್ಲಿನ್ ಅಲ್ಲಿ ಕೆಲಸ ಮಾಡುವಂತವರಿಗೆ ನನ್ನ ಆಕ್ರೋಶ ಅಥವಾ ಕೋಪಕ್ಕೆ ಕಾರಣ ಏನು ಅಂತ ಗೊತ್ತಿರುತ್ತೆ. ನಮ್ಮ ಜೊತೆ ಕೆಲಸ ಮಾಡದೇ ಇರೋರು ಇವತ್ತು ಬರ್ತಾರೆ, ಒಂದಷ್ಟು ಜನ ಬಂದು ನಾವು ಇವತ್ತು ಕಾಂಗ್ರೆಸ್ ಸೋಲಿಸಬೇಕು ಅಂದ್ರೆ ಬಿಜೆಪಿಗೆ ವೋಟ್ ಹಾಕ್ಬೇಕು ಸರ್ ಅಂತಾರೆ, ಅಥವಾ ಬಿಜೆಪಿ ಸೋಲಿಸಬೇಕು ಅಂದ್ರೆ ಕಾಂಗ್ರೆಸ್ ವೋಟ್ ಹಾಕ್ಬೇಕು ಅಂತಾರೆ ಸರ್. ಈ ತರಹದ ಒಂದು ರೀತಿಯ ಏನು ಸ್ಪಷ್ಟತೆ ಇಲ್ಲದ ಜನರ ಜೊತೆ ನಾವು ಮಾತಾಡುವಾಗ ಒಂದು ಸ್ಪಷ್ಟವಾಗಿ ನಾವು ಮಾತಾಡಬೇಕಾಗುತ್ತೆ. ಎಲ್ಲರಿಗೂ ಬಂದವರೆಲ್ಲರಿಗೂ ಖುಷಿ ಪಡಿಸುವಂತಹ ವ್ಯಕ್ತಿತ್ವ ನನ್ನದಲ್ಲ. ಹಾಗಾಗಿ ನಾವು ಸತ್ಯವನ್ನೇ ಹೇಳಬೇಕು, ಮತ್ತೆ ಸತ್ಯ ಬಹುತೇಕವಾಗಿ ಸಂದರ್ಭಗಳಲ್ಲಿ ಕೇಳುವಂತವ್ರಿಗೆ ಕಠೋರವಾಗೂ ಇರುತ್ತೆ. ಅದೊಂದು ಬಿಟ್ರೆ ನಮ್ಮ ಜೊತೆ ಕೆಲಸ ಮಾಡಿರುವಂತವ್ರಿಗೆ ನಾವು ಎಲ್ಲರ ಅಭಿಪ್ರಾಯಗಳನ್ನು ಕೇಳ್ತೀವಿ. ಬಹುತೇಕ ಸಂದರ್ಭಗಳಲ್ಲಿ ಕನ್ಸೆನ್ಸಸ್ ಬಿಲ್ಡ್ ಮಾಡೋದಕ್ಕೆ, ಅಂದ್ರೆ ಒಂದು ಒಟ್ಟಾಭಿಪ್ರಾಯ ಬಿಲ್ಡ್ ಮಾಡೋದಕ್ಕೆ ಪ್ರಯತ್ನಿಸ್ತೀವಿ. ಬರದೇ ಇದ್ದಾಗ ಕೆಲವೊಂದು ಅಧ್ಯಕ್ಷನಾಗಿ ಆ ಒಂದು ಸಂಘಟನೆಯ ಮುಖಂಡನಾಗಿ ನಾನು ತೀರ್ಮಾನಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇಂಡಿಸಿಷನ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ಇಂಡಿಸಿಷನ್ ಇಸ್ ವೆರಿ ರಾಂಗ್. ನಾವು ಮುಂದಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ನಾವು ಮುಂದಕ್ಕೆ ಚಲಿಸಲೇಬೇಕು ಅನ್ನೋವಾಗ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಬೇಕಾಗುತ್ತೆ. ಅದು ಏಕಪಕ್ಷೀಯ ಅನ್ನಿಸಬಹುದು, ವೀಟೋ ಪವರ್ ಅನ್ನೋದನ್ನ ನಾವು ಬಳಸಬೇಕಾಗುತ್ತೆ. ಆ ತರಹದ ಒಂದರಲ್ಲಿ ಬಿಟ್ರೆ ಮಿಕ್ಕದ್ರಲ್ಲಿ ನನಗನ್ನಿಸ್ದಂಗೆ ನಮ್ಮದು ಕೆಲವೊಂದು ಲೋಪದೋಷಗಳಿರುತ್ತೆ, ಕೆಲವೊಂದು ಸಿಟ್ಟು ಸೆಡವು ಇರುತ್ತೆ. ಆದ್ರೆ ಅದು ಬಹುತೇಕ ಸಂದರ್ಭಗಳು ಸಕಾರಣವಾಗಿರುತ್ತೆ. ಮತ್ತೆ ಆ ತರ ಬಂದಾಗ ಅದನ್ನ ತಪ್ಪಾದಾಗ ತಪ್ಪು ನಾನು ಸರಿ ಮಾಡ್ಕೊಳ್ತೀನಿ, ಕ್ಷಮೆಯನ್ನು ಕೇಳ್ತೀವಿ. ಒಂದಲ್ಲ ಒಂದ್ ತರದಲ್ಲಿ ಆ ತರ ಮಾಡ್ಕೊಂಡಿರೋ ಹೆಗಲ ಮೇಲೆ ಕೈ ಹಾಕಿ ಇನ್ನೊಂದು ಯಾವ್ದೋ ಒಳ್ಳೆ ಕಾರ್ಯಕ್ಕೆ ಕರ್ಕೊಂಡು ಹೋಗ್ತೀವಿ. ಆ ತರಕ್ಕೆ ನಮ್ಮಲ್ಲಿರುವಂತ ನೀವು ನೋಡಿದ್ರೆ ಅಂದ್ರೆ ಆಮೇಲೆ ಇನ್ನೊಂದು ಬಹಳಷ್ಟು ಜನಕ್ಕೆ ಈ ಆಕ್ಟಿವಿಸ್ಟ್ಗಳು ಈ ತರ ಕನ್ನುವಂತ ಜನಕ್ಕೆ ಅಥವಾ ನೀವು ಹೇಳುವಂತ ಅಭಿಪ್ರಾಯ ಇರುವಂತವ್ರಿಗೆ ಅವರಿಗೆ ಒಂದು ಟೀಮ್ ಅಲ್ಲಿ ಕೆಲಸ ಮಾಡಿ ಅನುಭವ ಇರೋದಿಲ್ಲ. ಅವ್ರು ಎಲ್ಲರೂ ನಾನು ಬಹಳ ದೊಡ್ಡ ಮನುಷ್ಯ, ನಾನು ಬಹಳ ವಿಚಾರ ತಿಳ್ಕೊಂಡಿದ್ದೀನಿ, ನಾನು ಭಾಷಣ ಮಾಡ್ತೀನಿ, ನಾನು ಬಹಳ ಕೆಲಸ ಮಾಡಿದ್ದೀನಿ. ಆದರೆ ಒಂದು ತಂಡವಾಗಿ 10 ಜನರ ಜೊತೆಗಿಟ್ಕೊಂಡು ಕೆಲಸ ಮಾಡುವಂಥದ್ದು ಬಂದಿರೋದಿಲ್ಲ. ಹಾಗಾಗಿ ಬಂದಾಗ ಅವ್ರ ಸಭೆನಲ್ಲಿ ಅಭಿಪ್ರಾಯ ಹೇಳ್ತಾರೆ. ಆ ಅಭಿಪ್ರಾಯ ಅದು ನಮಗೆ ನಾವು ಏನ್ ತಂಡವಾಗಿ ಕೆಲಸ ಮಾಡ್ತಿರ್ತೀವೋ ಅವರಿಗೆ ಅದು ಕಷ್ಟ ಅನ್ನಿಸಿದಾಗ, ಅದು ಸೂಕ್ತವಲ್ಲ ಅನ್ನಿಸಿದಾಗ ಅದನ್ನ ಅವ್ರು ಪರಿಗಣಿಸದೆ ಅವರು ಜೊತೆಗಿರುವಂತವ್ರನ್ನ ಕಾಮನ್ ಫ್ರೆಂಡ್ಸ್ ಯಾರಿರ್ತಾರೆ ಅಥವಾ ಲೈಕ್ ಮೈಂಡೆಡ್ ಯಾರಿರ್ತಾರೆ ಅವರನ್ನ ಜೊತೆಗಿಟ್ಕೊಂಡು ಕೆಲಸ ಮಾಡೋದಕ್ಕೆ ಹೋದಾಗ ಕೆಲವೊಂದು ನಿರಾಕರಿಸಬೇಕಾಗುತ್ತೆ. ಹಾಗಾಗಿ ಅದು ಅವ್ರಿಗೆ ಆ ತರ ಕನಿಸ್ಬೋದು. ಬಹಳ ಮುಖ್ಯವಾಗಿ ನಾಯಕರು ಅಥವಾ ನಾಯಕತ್ವ ಯಾರಿಂದ ಬರುತ್ತೆ, ಯಾರಿಗೆ ಸಿಗುತ್ತೆ ಅನ್ನೋ ಹಾಗಿದ್ರೆ ಅದು ಒಂದು ವಿಚಾರದ ಮೇಲೆ 10 ಜನರ ಜೊತೆಗಿಟ್ಕೊಂಡು ಹೋಗುವಂತವ್ರನ್ನ. ವೈಯಕ್ತಿಕವಾಗಿ ನಾನು ಬಹಳ ದೊಡ್ಡ ಮನುಷ್ಯ, ನನ್ನ ಮಾತು ಇವ್ರು ಕೇಳಲಿಲ್ಲ ಅನ್ನುವಂತ ಅಭಿಪ್ರಾಯ ಇರುವಂತವ್ರಿಗೆ ಹೌದು, ರವಿಕೃಷ್ಣಾರೆಡ್ಡಿ ಅವ್ರಿಗೆ ಒಂದು ರೀತಿಯ ಸರ್ವಾಧಿಕಾರಿ ತರನೋ ಅಥವಾ ಸರ್ವಾಧಿಕಾರಿ ತರ ಕಾಣಿಸಲ್ಲ, ನಾವು ಆ ತರದ ಇದಿಲ್ಲ. ಆದ್ರೆ ಏಕಪಕ್ಷೀಯ ನಿರ್ಧಾರಗಳು ಅಂತ ಏನಂತಾರೆ ಆ ನಿರ್ಧಾರಗಳು ಇರಬಹುದು ಅಂತ ಅವ್ರಿಗೆ ಅನ್ಸುತ್ತೆ. ಆದರೆ ಆ ತರಕ್ಕೆ ಮಾಡುವಂತವ್ರು ತಂಡವನ್ನ ಕಟ್ಟಬೇಕು, ತಂಡವನ್ನ ಮುನ್ನಡೆಸಬೇಕು, ಮತ್ತೆ ಟೀಮ್ ಪ್ಲೇಯರ್ ಆಗಿ ಕೆಲಸ ಮಾಡಿರ್ಬೇಕು. ಆ ತರದಿಲ್ಲದೆ ಇರೋತಾ ನನಗೂ ಒಂದಷ್ಟು ಜನ ಹೇಳಿರೋದು ನನ್ನ ಗಮನಕ್ಕೂ ಬಂದಿದೆ. ಆದ್ರೆ ನಾನು ಅವ್ರ ಇತಿಹಾಸವನ್ನು ನೋಡಿದಾಗ ಅವರೆಲ್ಲೂ ಒಂದ್ ಕಡೆ ನಿಂತಿಲ್ಲ. ಈಗ ನಮ್ಮ ಜೊತೆಗೆ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಇರ್ಬೋದು ಅಥವಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇರ್ಬೋದು, ಹಲವಾರು ಜನ ಬಂದಿರೋರು, ನಾಯಕತ್ವ ವಹಿಸ್ಕೊಂಡಿರೋರು ಸತತವಾಗಿ ಮುಂದುವರಿತಾ ಇದ್ದಾರೆ. ಅವ್ರದ್ದೇ ಯಾವುದೋ ಕೆಲವೊಂದು ವೈಯಕ್ತಿಕವಾದ ಆರ್ಥಿಕ ಸಮಸ್ಯೆಗಳಿಂದನೋ ಅಥವಾ ಇನ್ಯಾವುದೋ ವೈಯಕ್ತಿಕ ಸಮಸ್ಯೆಗಳಿಂದನೋ ಅವರು ಬದಿ ಸರಿದಿರಬಹುದು ಹೊರತು ರವಿಕೃಷ್ಣಾರೆಡ್ಡಿ ಕಾರಣಕ್ಕಾಗಿ ಅಥವಾ ಈ ಪಕ್ಷದ ತತ್ವ ಸಿದ್ಧಾಂತಗಳ ಕಾರಣಕ್ಕಾಗಿ ಅವರು ನ್ಯೂಟ್ರಲ್ ಆಗಿಲ್ಲ. ಅವ್ರಿಗೆ ಸಂಪೂರ್ಣ ವೈಯಕ್ತಿಕ ಸಮಸ್ಯೆಗಳ ಕಾರಣಕ್ಕೆ. ಹಾಗಾಗಿ ಈ ತರಹದ ಸಮಸ್ಯೆಗಳಿಲ್ಲದ ಜನರದ್ದು ನಾವು ಯೋಚನೆ ಮಾಡಿದಾಗ ಯಾರೆಲ್ಲ ಈ ತರಹದ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ ಅವರು ಸಂಪೂರ್ಣವಾಗಿ ಒಂದು ತಂಡವಾಗಿ ಟೀಮ್ ಪ್ಲೇಯರ್ ಆಗಿ ಕೆಲಸ ಮಾಡಿಲ್ಲದಂತಹ ಒಂದು ಏನು ವೈಯಕ್ತಿಕ ವಾದದ ನೆಲೆಯಿಂದ ಬಂದಿರುವಂತಹ ಜನ, ಅವರಿಂದ ಸಮಾಜಕ್ಕೆ ಬಹುತೇಕವಾಗಿ ಏನು ಉಪಯೋಗ ಆಗಲ್ಲ. ನೀವು ಸಾಮೂಹಿಕವಾಗಿ ಸಂಘಟಿತವಾಗಿ ಕೆಲಸ ಮಾಡಲಿಲ್ಲ, ಆ ಸಾಮೂಹಿಕ ಕೆಲಸದಲ್ಲಿ ಹೇಗೆ ಪಾಲ್ಗೊಳ್ಳೋದು ಅನ್ನೋದು ಗೊತ್ತಿಲ್ಲ ಅಂದ್ರೆ ನೀವು ಎಷ್ಟೇ ದೊಡ್ಡವರಾಗಿರಿ, ನಿಮ್ಮ ನೆಲೆ, ನಿಮ್ಮ ವಿಚಾರ ತುಂಬಾ ಸೀಮಿತವಾದದ್ದು. ಇದನ್ನ ಅವರೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಈಗ ಸಾರ್ವಜನಿಕರು ಏನ್ ಹೇಳ್ತಾರೆ ಅಂದ್ರೆ ಬಹಳ ಸರಳವಾದ ಉಡುಪು ಹಾಕ್ತಾರೆ, ಸರಳವಾದ ಜೀವನ ಮನುಷ್ಯಂದು,
ಆದರೆ ಅಭಿಮನ್ಯುವನ್ನಂಗೆ ಚಕ್ರವ್ಯೂಹ ಭೇದಿಸ್ತಕ್ಕಂಥ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾರೆ. ಮುಖ್ಯಮಂತ್ರಿನೇ ಜೈಲಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ. ಹಾಗಾಗಿ ಅವರಿಗೆ ಸೆಕ್ಯೂರಿಟಿ ಬೇಡವಾ ಲೈಫಿಗೆ ಅಥವಾ ಅವರಿಗೆ ಅಂತ. ಇದು ಯಾಕೆ ಸಾಧ್ಯ ಆಯ್ತು ಸರ್ ನಿಮಗೆ ಆ ಧೈರ್ಯ? ನಾನು ಗಾಂಧಿವಾದದಲ್ಲಿ ನಂಬಿಕೆ ಇಟ್ಟವನು. ಗಾಂಧಿಯ ವಿಚಾರಧಾರೆಯಲ್ಲಿ, ಅದರಲ್ಲೂ ಸತ್ಯ ಮತ್ತು ಅಹಿಂಸೆಯಲ್ಲಿ. ಹಾಗೇನೆ ಸತ್ಯ ಮತ್ತು ಅಹಿಂಸೆಯನ್ನು ಇಟ್ಕೊಂಡು ನಾವು ಹೋರಾಟ ಮಾಡೋದಕ್ಕೆ ಹೋದಾಗ ನಾವು ಎಲ್ಲವನ್ನು ಊರಲ್ಲೆಲ್ಲರೂ ನಾವು ಶತ್ರುಗಳು ಮಾಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ನಾವು ಸತ್ಯ ಮತ್ತು ಪ್ರಾಮಾಣಿಕತೆ ನೆಲೆಯಲ್ಲಿ ಹೋಗಿ ಒಂದು ಸರಳವಾದ ಜೀವನವನ್ನು ಕಟ್ಟಿಕೊಂಡಾಗ ನಮ್ಮ ಶತ್ರುಗಳು ವಿರೋಧಿಗಳು ನಮ್ಮನ್ನ ಗೌರವಿಸ್ತಾರೆ. ಈಗ ನಾವು ತಗೊಂಡಿರುವಂಥದ್ದು ವೈಯಕ್ತಿಕ ನೆಲೆಯಲ್ಲಿ ನಾನು ಯಾರ ಮೇಲೇನೂ ಆರೋಪ ಮಾಡಿಕೊಂಡು ಅವರನ್ನ ಹಂಗಿಸ್ಬೇಕು, ಕುಗ್ಗಿಸ್ಬೇಕು, ಮಾಡಬೇಕು ಅಂತಿಲ್ಲ. ಯಾವುದೋ ಒಂದು ಭ್ರಷ್ಟಾಚಾರದ ಪ್ರಕರಣ ಇರುತ್ತೆ, ಆ ಪ್ರಕರಣವನ್ನಷ್ಟೇ ನಾವು ಮಾತನಾಡ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ವಿರೋಧಿಗಳು ನಮ್ಮನ್ನ ಗೌರವಿಸ್ತಾರೆ. ಮತ್ತೆ ನಾವು ಪ್ರಾಮಾಣಿಕವಾಗಿರುವಾಗ ಸತ್ಯ, ನ್ಯಾಯ, ಧರ್ಮವೇ ನಮ್ಮನ್ನ ಕಾಪಾಡುತ್ತೆ. ಆಗ್ಲೇ ಹೇಳಿದಾಗೆ ವೈಯಕ್ತಿಕವಾದಂತಹ ಆರೋಪಗಳನ್ನ ಮಾಡಿಕೊಂಡು ಅವರಿಗೆ ಕಿರಿಕಿರಿ ಮಾಡ್ಕೊಂಡು ಹೋಗ್ತಾ ಇಲ್ಲ. ಜನಪ್ರತಿನಿಧಿಗಳು ಮಾಡುವಂತಹ ಅಕ್ರಮಗಳನ್ನು ನಾವು ಜನರ ಮುಂದೆ ಇಡ್ತಾ ಇದ್ದೀವಿ, ಅದನ್ನ ಹೇಳ್ತಾ ಇದ್ದೀವಿ, ಸಾಕ್ಷ್ಯಾಧಾರಗಳ ಸಮೇತವಾಗಿ ಹೇಳ್ತಾ ಇದೀವಿ. ಆಮೇಲೆ ಆ ಸಾಕ್ಷ್ಯಾಧಾರಗಳ ಸಮೇತವಾಗಿ ಹೇಳೋದ್ರಿಂದ ನಾವು ಯಾರನ್ನ ವಿರೋಧಿಸ್ತಾ ಇದೀವೋ ಅವ್ರಿಗೂ ಸಹ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇದು ನಮ್ಮ ಮೇಲೇನೆ ಬರುತ್ತೆ ಅನ್ನುವಂಥ ಭಯನೂ ಅವ್ರಿಗಿರುತ್ತೆ. ಆಮೇಲೆ ಸುಮ್ನೆ ಗಲಾಟೆ ಮಾಡ್ಕೊಳ್ಳುವಂಥದ್ದು ಈ ತರದಕ್ಕೆಲ್ಲ ಹೋಗೋದಿಲ್ಲ. ಹಾಗಾಗಿ ನಮ್ಮ ಸರಳ ಜೀವನ, ಸಾತ್ವಿಕ ಜೀವನ, ಸತ್ಯ ಮತ್ತು ಅಹಿಂಸೆಯ ಮಾರ್ಗ. ನಾವು ಮಾತಿನಲ್ಲಿ ಕೆಲವೊಂದು ರೋಷ, ಆವೇಶಗಳು ಇರಬಹುದು, ಯಾಕಂದ್ರೆ ಅದಕ್ಕೆ ಸಕಾರಾತ್ಮಕವಾಗಿರುತ್ತೆ. ನಮ್ಮಲ್ಲಿ ಅದೊಂದು ಸಕಾರಣ ಇರುತ್ತೆ. ಅದಕ್ಕೆ ನಮ್ಮಲ್ಲಿ ಒಂದು ಮಾತು ಒಂದಿದೆ, ತುಂಬಾ ಸಾಫ್ಟ್ ಆಗಿ ಹೇಳಿದ್ರೆ, ನಾನು ನೋಡಿದ ಹಾಗೆ, ನಾನು ಅಮೆರಿಕದಲ್ಲಿ ಇದ್ದಕ್ಕಿಂತ ಇಲ್ಲಿಂದ ನನಗೆ ಮಾತಲ್ಲಿ ವ್ಯತ್ಯಾಸಗಳಾಗಿದೆ. ಯಾಕೆ ಅಂದ್ರೆ ಅಲ್ಲಿ ಒಂದು ಸರಳವಾಗಿ ಸ್ಪಷ್ಟವಾಗಿ ಹೇಳಿದ್ರೆ ಜನಕ್ಕೆ ಅರ್ಥ ಆಗ್ತಾ ಇತ್ತು, ಗಂಭೀರವಾಗಿ ತಗೊಳ್ತಾ ಇತ್ತು. ಇಲ್ಲಿ ನಮ್ಮ ಒಂದು ಪರಿಸರದಲ್ಲಿ ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಹೇಳಲಿಲ್ಲ ಅಂದ್ರೆ ಅದು ಇವರು ಅದನ್ನ ನಂಬ್ಕೊಂಡಿಲ್ಲ, ಇವರು ಸತ್ಯ ಹೇಳ್ತಿಲ್ವೇನೋ ಅಂತ ಬರುತ್ತೆ. ಮೆತ್ತಿಗೆ ಹೇಳಿ 4 ಸೆಂಟೆನ್ಸು ಸಾಫ್ಟ್ ಆಗಿ ಹೇಳುವುದ್ರೆ ಅದೊಂದು ಅಭಿಪ್ರಾಯ ಇತ್ತು ಅಷ್ಟೇ. ಆದ್ರೆ ಅದು ಯಾಕೆ ಕೆಟ್ಟದ್ದು ಅಥವಾ ನಮ್ಮ ವಿಚಾರದಲ್ಲಿ ಏನು ಸತ್ವ ಇದೆ ಅಂತ ಹೇಳ್ಬೇಕು ಅನ್ನೋ ಹಾಗಿದ್ರೆ ಇವತ್ತಿನ ವರ್ತಮಾನದಲ್ಲಿ ನಾವು ಅದನ್ನ ಗಟ್ಟಿ ಧ್ವನಿಯಲ್ಲಿ ಬಹಳ ಸ್ಪಷ್ಟವಾಗಿ, ನಿಖರವಾಗಿ ಹೇಳಬೇಕಾಗಿದೆ. ಅಷ್ಟನ್ನ ನಾವು ಮಾಡ್ತಾ ಇದೀವಿ. ಅದು ಬಿಟ್ರೆ ಮಿಕ್ಕಿದ್ದು ನಮ್ಗೇನು ಯಾವುದೇ ತರಕ್ಕೂ ಸೆಕ್ಯೂರಿಟಿದು ಸಮಸ್ಯೆ ಏನಿಲ್ಲ. ಇಲ್ಲಿ ತನಕ ನನಗೆ ಆ ಥರದ್ದು ಯಾವುದು ಬಂದಿಲ್ಲ. ಸಣ್ಣ ಪುಟ್ಟದಾಗ ಆಗಾಗ ಆಗುತ್ತೆ. ಆದರೆ ನಾವು ನಮ್ಮ ವಿರೋಧಿಗಳ ಜೊತೆ, ಪೊಲೀಸರ ಜೊತೆ ವರ್ತನೆ ಮಾಡೋವಾಗ್ಲೂ ಒಂದಷ್ಟು ಇದಿಟ್ಕೊಂಡಿದ್ವಿ. ಆಮೇಲೆ ಇನ್ನೊಂದು ಏನಿದೆ ಅಂದ್ರೆ ನಮಗೆ ಆಯುಧ, ವರ್ತಮಾನದಲ್ಲಿ ಇನ್ನೊಂದು ಆಯುಧ ಸಿಕ್ಕಿದೆ, ಫೇಸ್ಬುಕ್ಕು, ಫೋನು, ಇವೆಲ್ಲವೂ. ಹಾಗಾಗಿ ಅದನ್ನ ಎಲ್ಲೋ ರೆಕಾರ್ಡ್ ಮಾಡ್ಕೊಳ್ತಾ ಇರ್ತಾರೆ, ಯಾರೋ ನೋಡ್ತಾ ಇರ್ತಾರೆ. ನಾವು ಇವ್ರ ಮೇಲೆ ಹಲ್ಲೆ ಮಾಡಿದ್ರೆ ಅಥವಾ ಇನ್ನೊಂದು ಮಾಡಿದ್ರೆ ಅದು ನಾವೇ ತಪ್ಪಿತಸ್ಥರಾಗಿ ಸಿಕ್ಕಾಕೊಂಡ್ಬಿಡ್ತೀವಿ ಅನ್ನುವಂಥ ಭಯ ಆ ತರದ ಗೂಂಡಾ ವರ್ತನೆ ಜನರಲ್ಲೂ ಇರಬಹುದು. ನಮ್ಮನ್ನ ಬಹುತೇಕವಾಗಿ ಕಾಪಾಡ್ತಾ ಇರುವಂತಹದ್ದು ಫೋನು ಮತ್ತೆ ಫೇಸ್ಬುಕ್, ಈ ತರಹದ್ದು. ಈಗ ಸೈಕಲ್ ರ್ಯಾಲಿನ ಮಾಡಿದಾಗ ಸೈಕಲ್ ಇಂದ ಬಿದ್ದು ಕೈಗೆ ಪೆಟ್ಟು ಮಾಡ್ಕೊಂಡ್ರಿ, ಆಗ ಒಂದು ಸಾರ್ವಜನಿಕ ವಲಯದಲ್ಲಿ ಯಾರು ದುಷ್ಕರ್ಮಿಗಳು ಅವ್ರಿಗೆ ಏನಾದ್ರು ತಾಕ್ಸಿದಾರ ಸೈಕಲ್ ಹೋಗುತ್ತಾ ಒಂದು ಮಾತಿದೆ. ಆ ಥರ ಏನಾದ್ರು ಆಯ್ತಾ ಸರ್? ಇಲ್ಲ, ನಾವು ಸೈಕಲ್ ಯಾತ್ರೆ ಮಾಡಿದಾಗ ಅದೊಂಥರ ಚಾರಿತ್ರಿಕವಾದ ಸೈಕಲ್ ಯಾತ್ರೆ ಆಗ್ತಾ ಇತ್ತು. ಅದು ಪೂರ್ತಿಯಾಗಿದ್ದಿದ್ರೆ ಮೊದಲ ಹಂತದಲ್ಲಿ 15 ದಿವಸ, ಎರಡನೇ ಹಂತದಲ್ಲಿ 15 ದಿವಸ, ಮೂರನೇ ಹಂತದಲ್ಲಿ 15, 40-45 ದಿವಸಗಳ ಯಾತ್ರೆ, ಸುಮಾರು 2700 ಕಿಲೋಮೀಟರ್ಗಳ ಯಾತ್ರೆ. ಕೋಲಾರದಿಂದ ಆರಂಭಿಸಿದ್ವಿ. ಕೋಲಾರದಿಂದ ಚಿಕ್ಕಬಳ್ಳಾಪುರದಿಂದ ದೇವನಹಳ್ಳಿಯಿಂದ ಹೊಸಕೋಟೆ, ಆನೇಕಲ್ಗೆ ಬಂದು ಆನೇಕಲ್ಲಿಂದ ಕನಕಪುರಕ್ಕೆ ಹೋಗ್ತಿರುವಂತ, ಕನಕಪುರ ತಾಲೂಕಿಗೆ ಹೋಗ್ತಾ ಇದ್ದಂತ ದಾರಿಯಲ್ಲಿ, ಅದು ನಮ್ಮದೇ ತಾಲೂಕು, ಅಲ್ಲಿ ಮುತ್ಯಾಲಮಡು ಅಂತ ಒಂದು ಕಣಿವೆ ಪ್ರದೇಶ ಎಲ್ಲ ಇದೆ. ಅದು ತುಂಬಾ ಇಳಿಜಾರಿನ ಪ್ರದೇಶ, ಸೇಮ್ ಮಲೆನಾಡಿಗಿದ್ದ ಹಾಗೆ. ಕೆಲವೊಂದು ಕಡೆ ತುಂಬಾ ಸ್ಟೀಪ್ ಆಗಿದೆ, ಆದರೆ ರಸ್ತೆಗಳು ಅಷ್ಟು ಚೆನ್ನಾಗಿಲ್ಲ. ನಾನು ಒಂದು 50 ಕಿಲೋಮೀಟರ್ಗಿಂತ ಹೆಚ್ಚಿನ ವೇಗದಲ್ಲಿದ್ದೆ. ನಮ್ದು ಸೈಕಲ್ ಸ್ವಲ್ಪ ಚೆನ್ನಾಗಿತ್ತು, ಗೇರ್ ಗಾಡಿ ಇತ್ತು, ತುಂಬಾ ವೇಗವಾಗಿ ಹೋಗ್ತಾ ಇತ್ತು. ಕೆಲವೊಂದು ಕಡೆಗಳಲ್ಲಿ ನಾನು ಹೇಳ್ಬಾರ್ದು, ನಾನು ಹಿಂದೆ ಎಲ್ಲ ಹಾಗೆ ಮಾಡ್ತಾ ಇದ್ದೆ ಯೌವನದಲ್ಲಿ. ಹಾಗೇನೆ ಸ್ವಲ್ಪ ಕೈ ಬಿಟ್ಟು ಓಡಿಸ್ತಾ ಇದ್ದೆ. ಹೀಗೆಲ್ಲ ಒಂದು ಜೋಶಲ್ಲಿ ಹೋಗ್ತಾ ಇದ್ದೆ. ಆದ್ರೆ ಆ ಸಂದರ್ಭದಲ್ಲಿ ಕೆಲವೊಂದು ಗುಂಡಿಗಳಿತ್ತು. ನಾನು ಕೈ ಹಿಡ್ಕೊಂಡೆ ಓಡಿಸ್ತಾ ಇದ್ದೆ. ನಾನು ಮುಂದೆ ಒಂದು ವಾಹನ ಹೋಗ್ತಾ ಇತ್ತು, ಟೆಂಪೋ. ಅವನು ಒಂದು ರೀತಿಯಲ್ಲಿ ಗುಂಡಿಗಳನ್ನ ತಪ್ಪಿಸೋದಿಕ್ಕೆ ರಸ್ತೆಯ ಬಲಗಡೆಯಲ್ಲಿ ಹೋಗ್ತಾ ಇದ್ದ. ನಾನು ರಸ್ತೆಯಲ್ಲಿ ಬಲಗಡೆ ಹೋಗ್ತಾ ಇದ್ದಾನಲ್ಲ, ಎಡಗಡೆಗೆ ದಾರಿ ಇದೆ ಅಂತ ನಾನು ಲೆಫ್ಟ್ ಇಂದ ಓವರ್ಟೇಕ್ ಮಾಡಿದೆ. ಅವ್ನಿಗೆ ಇದ್ದಕ್ಕಿದ್ದಂಗೆ 2 ಗುಂಡಿಗಳು, ಒಂದು ರಸ್ತೆಯ ಮಧ್ಯದಲ್ಲಿ 2 ಗುಂಡಿಗಳು ಸಿಕ್ಬಿಡ್ತು, ಪಾಟ್ ಹೋಲ್ಸ್. ನನ್ನ ಕಣ್ಣಿಗೂ ಕಾಣಿಸ್ತು. ಅದನ್ನ ತಪ್ಪಿಸೋದಿಕ್ಕೆ ಅವ್ನಿಗೆ ಹೇಗಿದ್ರು ಲೆಫ್ಟ್ ಅಲ್ಲೇ ಇರಬೇಕಾಗಿದ್ದವನು ಲೆಫ್ಟ್ಗೆ ಗಾಡಿ ನೆಳ್ಕೊಂಡ. ಅದು ನನ್ನ ಮೇಲೆ ಬರುತ್ತೆ ಅಂತ ಹೇಳಿ ನಾನು ರಸ್ತೆಯಿಂದ ಇದಕ್ಕೆ ಕೆಳಗಡೆಗೆ ಟಾರ್ ರೋಡಿಂದ ಮಣ್ಣಿನ ಇದಕ್ಕೆ ಇಳಿದೆ. ಅಲ್ಲಿ ಪೂರ್ತಿ ಒಳ್ಳೆ ಮಳೆಗಾಲದ ಸಂದರ್ಭ, ಅದು ಚೆನ್ನಾಗಿ ಹುಲ್ಲು ಬೆಳೆದಿತ್ತು, ಮತ್ತೆ ಕಲ್ಲುಗಳು ಇತ್ತು. ಆ ಹುಲ್ಲು ಕಲ್ಲಿನ ಮೇಲೆ ಹೋಗಿ ಮತ್ತೆ ನಾನು ರಸ್ತೆಗೆ ಬರೋಷ್ಟೊತ್ತಿಗೆ ನನಗೆ ಬ್ಯಾಲೆನ್ಸ್ ತಪ್ಪಿ ಬಿದ್ದೆ. ಒಂದು 50 ಕಿಲೋಮೀಟರ್ ವೇಗದಲ್ಲಿ ಇದ್ದಿದ್ದರಿಂದ ಬಿದ್ದ ಕಾರಣಕ್ಕಾಗಿ ಅದು ನನಗೆ ಈಗ ನೋಡಿದ್ರೆ ನಿಜಕ್ಕೂ ಅವತ್ತು ಪ್ರಾಣಾಪಾಯ ಆಗ್ಬೇಕಾಗಿತ್ತು.
ತಲೆಗೆ ಸಿಕ್ಕಾಪಟ್ಟೆ ಪೆಟ್ಟಾಗಿದೆ, ಬಹಳ ಡ್ಯಾಮೇಜ್ ಆಗಿದೆ ಅಂತ ಅನ್ನಿಸ್ತು. ಮೂಳೆ ಇಲ್ಲಿ ಮೇಲಕ್ಕೆ ಕೂಡ ಎದ್ಬಿಟ್ಟಿತ್ತು, ಮೂಳೆ ಪೂರ್ತಿ ತುಂಡಾಗಿ ಕಾಲರ್ ಬೋನು. ಸೊ ಹಾಗಾಗಿ ಯಾವುದೇ ದುಷ್ಕರ್ಮಿಗಳದ್ದೇನೂ ಇಲ್ಲ. ನನ್ನದೇ ಒಂದು ಸ್ವಲ್ಪ ಅಜಾಗರೂಕತೆ ಮತ್ತು ಅದೊಂದು ರೀತಿಯಲ್ಲಿ ಆಕ್ಸಿಡೆಂಟ್ ಅಂತೀವಲ್ವ, ಅಷ್ಟೇ. ನಾನು ಮಾಡ್ಕೋಬೇಕು ಅಂತ ಹೋಗಿ ಮಾಡ್ಕೊಂಡಿದ್ದಲ್ಲ ತಪ್ಪಿಸೋದಿಕ್ಕೆ. ಹಾಗಾಗಿ ಆತ ಪಾಪ ಟೆಂಪೋದವನು, ಆತನಿಗೆ ಭಯ ಆಯ್ತು ಅನ್ಸುತ್ತೆ. ಆತಂದೇನೋ ದೊಡ್ಡ ತಪ್ಪೇನು ಇಲ್ಲ, ಆದರೆ ಅವನು ನಿಲ್ಲಿಸ್ತಿಲ್ಲ, ಹಾಗೆ ಹೋಗ್ಬಿಟ್ಟ. ಯಾರ್ದು ವಿರೋಧಿಗಳ ಇಲ್ಲಿ ತನಕ ನನಗೆ ಯಾರಾದ್ರೂ ವಿರೋಧಿಗಳು ಹಾಗೆ ಮಾಡಿದ್ದಾರೆ ಅನ್ನೋದ್ರಲ್ಲಿ ನಂಬಿಕೆ ಇಲ್ಲ. ಆ ತರಕ್ಕೆ ಯಾರು ಅಂದ್ರೆ ಬೇರೆ ವಿಚಾರದಲ್ಲೂ ಈ ಪ್ರಸಂಗದಲ್ಲಂತೂ ಯಾರೂ ಮಾಡಿದ ಷಡ್ಯಂತ್ರ ಕುತಂತ್ರ ಪಿತೂರಿ ಅಲ್ಲವೇ ಅಲ್ಲ. ಅದೊಂದು ರೀತಿಯಲ್ಲಿ ಅರ್ಧ ಸ್ವಯಂಕೃತ ಅಪರಾಧ, ಅರ್ಧ ನಮ್ಮ ಲೆಕ್ಕಾಚಾರದ ವೈಫಲ್ಯ. ವೆಹಿಕಲ್ ಅಲ್ಲಿ ಹೋಗುವಾಗ ಈ ತರದ ಆಕ್ಸಿಡೆಂಟ್ಗಳಾಗೋದು ಸಹಜ. ನಾನು ಇನ್ನೂ ತುಂಬಾ ನಿಮ್ಮ ಹತ್ರ ಮಾತನಾಡಕ್ಕಿದೆ, ಆದರೆ ಇವತ್ತು ಇಷ್ಟು ಸಮಯವನ್ನು ಕೊಟ್ಟು ನಮ್ಮ ಹತ್ರ ಮಾತಾಡಿದಿರಿ. ಈ ಮುಂದಿನ ಚುನಾವಣೆ ಮತ್ತು ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕಾಗಿ, ಒಂದು ಒಳ್ಳೆ ಭಾರತವನ್ನು ನಿರ್ಮಾಣ ಮಾಡಲಿಕ್ಕಾಗಿ ಮತ್ತು KRS ಪಕ್ಷದ ಒಂದು ಸಿದ್ಧಾಂತವನ್ನು ಒಪ್ಪಿಕೊಂಡು ಇದಕ್ಕೆ ಬರೋದಕ್ಕೆ, ದೇಶನ ಉಳಿಸೋದಕ್ಕಾಗಿ ಯುವಕರಿಗೆ ಅಥವಾ KRS ಬಗ್ಗೆ ಅಭಿಮಾನ ಇರೋರಿಗೆ, ಈ ದೇಶದ ಜನಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಕೊನೆಯದಾಗಿ? ದೇಶದ ಯುವಕರು, ವಿಶೇಷವಾಗಿ ಯುವಕ ಯುವತಿಯರು, ಭವಿಷ್ಯ ತುಂಬಾ ಕರಾಳವಾಗಿದೆ. ಇದು ಕೇವಲ ಭಾರತ ಅಥವಾ ರಾಜ್ಯಕ್ಕಷ್ಟೇ ಅಲ್ಲ, ಪ್ರಪಂಚದ ಮುಂದಿನ ತಲೆಮಾರುಗಳಿಗೆ ಕಷ್ಟ ಇದೆ. ಯಾಕಂದ್ರೆ ಗ್ಲೋಬಲ್ ವಾರ್ಮಿಂಗ್, ವಿಶೇಷವಾಗಿ ನಾವು ಇಲ್ಲಿ ಮಲೆನಾಡಲ್ಲಿ ಕೂತು ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ಒಂದು ವಿಚಾರ ಹೇಳಬೇಕು. ಮಲೆನಾಡು, ಕರ್ನಾಟಕಸ್ ಮಲೆನಾಡು ಇಸ್ ದ ಫಸ್ಟ್ ವಿಕ್ಟಿಮ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಕಳೆದ 3 ವರ್ಷಗಳಿಂದ ನೀವು ನೋಡಿದ್ರೆ ಕೊಡಗಲ್ಲಾಯ್ತು, ನಿಮ್ಮ ಮೂಡಿಗೆರೆಯಲ್ಲಾಯ್ತು, ಪಕ್ಕದ ಬೇರೆ ಬೇರೆ ಶೃಂಗೇರಿ ತನಕ ಆಗಿದೆ. ಈ ಜಾಗತಿಕ ತಾಪಮಾನ ಏರಿಕೆ ಕಾರಣಕ್ಕಾಗಿ ಬೇರೆ ಬೇರೆ ತರಹದ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುವಂತಹ ಘಟನೆಗಳು ನಡೀತಾ ಇದೆ. ಇನ್ನೊಂದು 10, 15, 20 ವರ್ಷಗಳಲ್ಲಿ ಅಕಾಲ ಮಳೆಗಳು, ಸಮಯಕ್ಕೆ ಜನವರಿನಲ್ಲಿ, ನಾನು ಹುಟ್ಟಿನಾಗ್ಲಿಂದ ಜನವರಿಯಲ್ಲಿ ಮಳೆ ಬಂದಿದ್ದನ್ನ ಬಹಳ ಅಪರೂಪಕ್ಕೆ ನೋಡಿದ್ದೆ ನಮ್ಮ ಬೆಂಗಳೂರಿನಲ್ಲಿ. 2 ವರ್ಷಗಳಿಂದ ಸತತವಾಗಿ ಕಣ ಮಾಡುವಂತಹ ಸಂದರ್ಭ. ನಿಮ್ಮಲ್ಲೇನೆ ನೋಡಿ, ಮೊನ್ನೆ ಮಳೆ ಆಯ್ತು, ಆ ಕಾಲದಲ್ಲಿ ಮಳೆ ಆಯ್ತು, 100 ಕ್ವಿಂಟಾಲುಗಳು ಕಾಫಿ ಬೀಜ ಒಣಗಾಕಿರುವಾಗ ಇದ್ದಕ್ಕಿದ್ದಂಗೆ ಮಳೆ ಬಂದು ಅದು ಏನು ಕಾಲುವೆಗಳಲ್ಲಿ ಹರಿಯಿತು. ಈ ತರಹದ ಒಂದು ದೊಡ್ಡ ಸ್ಥಿತ್ಯಂತರದಲ್ಲಿ ನಾವು ಇದ್ದೀವಿ. ಹಾಗಾಗಿ ಜೀವನವನ್ನ ಕಟ್ಕೊಳ್ಬೇಕು, ಭವಿಷ್ಯವನ್ನ ಸುಭದ್ರವಾಗಿ ನಾವು ಇಡಬೇಕು, ಒಂದು ಹುಟ್ಟಿದ್ದಕ್ಕೆ ಒಂದು ಶಾಂತಿ, ನೆಮ್ಮದಿ, ಸಂತೋಷವನ್ನು ಅನುಭವಿಸಬೇಕು ಅಂತ ಭಾವಿಸುವಂತ ಜನ ಯುವಕರು, ಅದರಲ್ಲೂ ವಿಶೇಷವಾಗಿ ದಯವಿಟ್ಟು ರಾಜಕಾರಣವನ್ನ ಗಂಭೀರವಾಗಿ ತೆಗೆದುಕೊಳ್ಳಿ. ರಾಜಕೀಯದಲ್ಲಿ ಮಾತ್ರ ಇಂತಹ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಇದೆ. ನಿಮ್ಮದು ಯಾವುದೋ ಇದು ಕೌಟುಂಬಿಕ ಸಮಸ್ಯೆ ಅಲ್ಲ, ಇದು ಸಮುದಾಯದ ಸಮಸ್ಯೆ, ಜನರ ಸಮಸ್ಯೆ, ಜೀವ ಸಂಕುಲದ ಪ್ರಶ್ನೆ ಇದೆ ಇಲ್ಲಿ. ಹಾಗಾಗಿ ಒಂದು ಉತ್ತಮವಾದಂತಹ ಪ್ರಜಾಪ್ರಭುತ್ವವನ್ನು ಕಟ್ಟಬೇಕು, ಅದನ್ನ ಮೌಲ್ಯಾಧಾರಿತವಾಗಿ ಕಟ್ಟಬೇಕು. ಯೋಗ್ಯರಾದವರು, ಪ್ರಾಮಾಣಿಕರಾದವರು ನಮ್ಮ ನಾಯಕತ್ವವನ್ನು ವಹಿಸಬೇಕು. ಅವರು ಇಂತಹ ಬಹಳ ಬ್ರಹ್ಮಾಂಡವಾದಂತಹ ಒಂದು ಸಮಸ್ಯೆ ಅಥವಾ ದುರಂತ ನಮ್ಮ ಮುಂದೆ ಏನಿದೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಮನುಷ್ಯರಿಂದ ಖಂಡಿತ ಸಾಧ್ಯವಿದೆ. ಯೋಗ್ಯ ಮನುಷ್ಯರಿಂದ ನಾವು ಇವತ್ತು ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸಬೇಕು ಅಂತೇಳಿ ಬಹಳ ದೊಡ್ಡ ದೊಡ್ಡ ಲಕ್ಷಾಂತರ ರೂಪಾಯಿ ಫೀಸ್ ತಗೊಳ್ಳುವಂತಹ ಅತ್ಯುತ್ತಮ ಮೇಷ್ಟ್ರುಗಳಿರುವಂತಹ ಶಾಲೆ ಕಳಿಸ್ತೀವಿ. ನಮ್ಗೇನಾದ್ರು ಕಾಯಿಲೆ ಬಂತ, ಕ್ಯಾನ್ಸರ್ ಬಂತ, ಅತ್ಯುತ್ತಮವಾದ ಕ್ಯಾನ್ಸರ್ ಆಸ್ಪತ್ರೆ ಹುಡುಕೊಂಡು ಹೋಗ್ತೀವಿ. ನಮ್ದು ಯಾವ್ದಾದ್ರು ಒಂದು ಪ್ರಕರಣದಲ್ಲಿ ನಮಗೆ ಸಮಸ್ಯೆ ಆಯ್ತಾ, ಉತ್ತಮವಾದಂತಹ ನ್ಯಾಯವಾದಿಗಳನ್ನ ಹುಡ್ಕೊಂಡು ಹೋಗ್ತೀವಿ. ಆದ್ರೆ ಇವತ್ತಿನ ನಮ್ಮ ರಾಜಕೀಯ ನಾಯಕತ್ವ, ವಿಶೇಷವಾಗಿ ಭಾರತದ ರಾಜಕೀಯ ನಾಯಕತ್ವ, ಇಲ್ಲಿಂದ ಹಿಡಿದು ಅಲ್ಲಿ ತನಕ ಅಯೋಗ್ಯರಿಂದ, ಭ್ರಷ್ಟರಿಂದ, ಅಧಕ್ಷರಿಂದ, ಏನು ಸಂಕುಚಿತ ಮನೋಭಾವದ ವ್ಯಕ್ತಿಗಳಿಂದ ತುಂಬಿ ತುಳುಕಾಡ್ತಾ ಇದೆ. ನಾನು ಯಾವ ವ್ಯಕ್ತಿಯ ಬಗ್ಗೆನೂ ಇಲ್ಲಿ ಕರುಣೆ ತೋರಿಸ್ತಾ ಇಲ್ಲ. ಕೆಳಗಿನ ಹಂತದಿಂದ ಹಿಡಿದು ಭಾರತದ ಉನ್ನತ ಸ್ಥಾನದವರೆಗೂ ಇವೆಲ್ಲವನ್ನು ಗ್ರಹಿಸಲಾರದ ಸಂಕುಚಿತ ಮನೋಭಾವದ ವ್ಯಕ್ತಿಗಳಿಂದ ತುಂಬಿದೆ. ಹಾಗಾಗಿ ಇವತ್ತು ಯೋಗ್ಯರಾದ ಜನ ಮುಂದೆ ಬರಬೇಕು, ಮತ್ತೆ ಯೋಗ್ಯರಾದವ್ರನ್ನ ನಾವು ಬೆಂಬಲಿಸಬೇಕು. ಈ ನಿಟ್ಟಿನಲ್ಲಿ ಯೋಗ್ಯರಾದಂತಹ ವಿದ್ಯಾವಂತರಾದ ಜನ ಇವತ್ತು ನಾಯಕತ್ವವನ್ನು ತಗೊಳ್ಳೋದಕ್ಕೆ ಬರಲೇಬೇಕು. ಯಾರು ನಾಯಕತ್ವವನ್ನ ನಿಮಗೆ ಬನ್ನಿ ನಾವು ಕೊಡ್ತೀವಿ ಅಂತ ಹೇಳೋದಿಲ್ಲ, ನೀವು ಮುನ್ನುಗ್ಗಿ ಅದನ್ನ ತೆಗೆದುಕೊಳ್ಬೇಕು. ಹೇಗೆ ರೌಡಿಗಳು, ಗೂಂಡಾಗಳು, ಏನು ಒಂದು ರೀತಿಯ ಅಪರಾಧಿ ಮನೋಭಾವ ಇರುವಂತವರು, ಸಂಕುಚಿತ ಒಂದು ರೀತಿಯಲ್ಲಿ ಭಂಡರು ಹೋಗಿ ನಾನು ಎಲೆಕ್ಷನ್ ನಿಲ್ತೀನಿ ಅಂತ ಹೋಗ್ತಾರೆ. ಆದ್ರೆ ಪ್ರಾಮಾಣಿಕ ಇರುವಂತವರು, ಇದನ್ನೆಲ್ಲ ಗಮನಿಸಿರುವಂತವರು ಸ್ವಲ್ಪ ಸಂಕೋಚ, ನಾಚಿಕೆ, ಇವೆಲ್ಲ ಲಜ್ಜೆ ಅನುಭವಿಸ್ತಾರೆ. ಬೇಡ. ಇವತ್ತಿನ ಸಂದರ್ಭಕ್ಕೆ ನೀವು ಲಜ್ಜೆ, ಸಂಕೋಚ ಇಟ್ಕೊಂಡ್ರೆ ನಿಮ್ಮ ಜನಪ್ರತಿನಿಧಿಗಳಾಗೋರು ನಿಮ್ಮನ್ನ ತೆಗೆದುಕೊಂಡು ಹೋಗಿ ಹಾಳು ಬಾವಿಗೆ ದೂಡಿ ನಿಮ್ಮನ್ನ ಕೊಲ್ತಾರೆ, ಮತ್ತೆ ಅವರು ಸಾಯ್ತಾರೆ. ಯಾಕಂದ್ರೆ ಅವ್ರದ್ದೇನು ಸುಲಭ ಇಲ್ಲ. ಹಾಗಾಗಿ ನಿಮಗೆ ಇವತ್ತು ಸರಿಯಾಗಿ ಉದ್ಯೋಗಗಳು ಸಿಗ್ತಾ ಇಲ್ಲ, ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ, ಒಳ್ಳೆ ಗಾಳಿ ಇಲ್ಲ, ಒಳ್ಳೆ ಆರೋಗ್ಯ ವ್ಯವಸ್ಥೆ ಇಲ್ಲ. ಹಾಗಾಗಿ ಯುವಕರು ಬಹಳ ಗಂಭೀರವಾದಂತಹ ಸಮಸ್ಯೆಯ ಸಂದರ್ಭದಲ್ಲಿದ್ದೀರಾ. ಕೇವಲ ನಾನು ನನ್ನದು ಅಂತ ನೋಡ್ಕೊಂಡ್ರೆ ನೀವು ಉಳಿಯೋದಿಲ್ಲ. ಯಾಕಂದ್ರೆ ಸಮಾಜ, ಸಮುದಾಯ ಉಳಿದಿರಾ, ಅವರು ಉಳಿಯೋದಿಲ್ಲ. ಆ ಹಿನ್ನೆಲೆಯಲ್ಲಿ ನೀವು ರಾಜಕೀಯವನ್ನ ಗಂಭೀರವಾಗಿ ತೆಗೆದುಕೊಳ್ಳಿ. ನಾಯಕತ್ವ ಕೊಡಬಹುದು, ನನ್ನ ಉದ್ಯೋಗದ ಅಗತ್ಯ ಇಲ್ಲ ನನಗೆ, ಆದ್ರೆ ನಾನು ನಾಯಕತ್ವವನ್ನು ಕೊಡಬೇಕು ಅಂತ ಅನ್ಸೋರು ದಯವಿಟ್ಟು ಬನ್ನಿ. ನಾನು ನಿನ್ನೆ ತಾನೇ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ, ಇಲ್ಲೊಂದು ಪ್ರಸ್ತಾಪಿಸ್ಬಿಡ್ತೀನಿ. ಈಗ
20 ಕೋಟಿ 30 ಕೋಟಿ 50 ಕೋಟಿಗೆ ಆಸ್ತಿವಂತರಾಗಿರುವಂತ ಜನ ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಇದೇ ಮಲೆನಾಡಿನಲ್ಲಿ ಸಾವಿರಾರು ಜನ ಇದ್ದಾರೆ. ಅವ್ರ ಮೇಲೆ ಸಾವಿರಾರು ಜನ ಅವಲಂಬಿತರಾಗಿಲ್ಲ. ಮತ್ತೆ ಅವ್ರನ್ನು ಸಹ ನಿಗದಿತವಾದ ಆದಾಯ ಬರ್ತಾ ಇದೆ. ಅವರು ಅಂತವ್ರು ಇವತ್ತು ರಿಸ್ಕ್ ತಗೋಬೇಕು. ಏನೋ ಅದು ಹೌದು, ಅವರು ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ಆ ಕೆಲಸವನ್ನ ಬಿಟ್ಟು ರಾಜಕೀಯಕ್ಕೆ ಬಂದ್ರೆ ಆ ಉದ್ಯೋಗ ಮೇಲೆ ಅವಲಂಬಿತರಾಗಿರುವಂತ ಸಮಸ್ಯೆ ಆಗಬಹುದು ಅನ್ನೋದಿರುತ್ತೆ. ಆದ್ರೆ ಆ ತರಕ್ಕಿಲ್ಲ. ನಿಮ್ಗೊಂದು ತಿಂಗಳಿಗೆ 2 ಲಕ್ಷ 3 ಲಕ್ಷ 5 ಲಕ್ಷ ಆದಾಯ ಇರುವಂತ ಜನ ಇವತ್ತು ರಾಜಕೀಯಕ್ಕೆ ಬಂದು ಪ್ರಾಮಾಣಿಕವಾಗಿ ನಮ್ಮ ತರಹದ ಸಿದ್ಧಾಂತದ ಮೇಲೆ ಮಾಡಿದ್ರೆ, ಯಾಕಂದ್ರೆ ಅವರು ಭ್ರಷ್ಟಾಗೋದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಒಂದಷ್ಟು ಜೀವನ ಇರುತ್ತೆ. ಒಂದು ಸರಳವಾದ ಜೀವನ ಕಟ್ಕೊಂಡ್ರೆ ಇನ್ನೂ ಸುಲಭವಾಗಿಬಿಡುತ್ತೆ. ಈ ತರಹದ ಒಂದು ಧೈರ್ಯ ಮಾಡಿ ಸ್ಥೈರ್ಯದಿಂದ ಮುಂದೆ ಬರುವಂತಹ ಗಾಂಧಿ ಮಾರ್ಗದಲ್ಲಿ, ಸತ್ಯ ಮತ್ತು ಅಹಿಂಸೆ ಮಾರ್ಗದಲ್ಲಿ ಮುಂದೆ ಬರುವಂತಹ ಜನ ಬಂದ್ರೆ ಮಾತ್ರ ದೇಶ ಮತ್ತು ಪ್ರಪಂಚ ಉಳಿಯುತ್ತೆ. ಇದು ಕೇವಲ ನಮ್ಮ ದೇಶದ ಪ್ರಶ್ನೆ ಅಲ್ಲ, ಇಡೀ ಮಾನವ ಸಂಕುಲದ ವಿಶ್ವದ ಮುಂದಿನ ಪ್ರಶ್ನೆ. ಅದಕ್ಕೆ ಉತ್ತರವನ್ನ ನಾನೂ ಕೊಡಬಲ್ಲೆ, ನಾನು ನಾಯಕತ್ವ ತೆಗೆದುಕೊಳ್ಳಬಲ್ಲೆ ಅಂತ ಭಾವಿಸುವಂತ ಜನ ಇವತ್ತು ಮುಂದೆ ಬರಬೇಕು. ಅದು ನಾನು ಇವರಿಗೆ ಕೈ ಮುಗಿದು ಯುವಕರಲ್ಲಿ, ಈ ತರಹದ ಮನೋಭಾವ ಇರೋರಲ್ಲಿ, ಸಾರ್ವಜನಿಕರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಈ ಹೊತ್ತಿನ ಸಂದರ್ಭ ಒಳ್ಳೆಯವರನ್ನ ರಾಜಕೀಯಕ್ಕೆ ಬರುವಂತಹ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡಿದೆ. ದಯವಿಟ್ಟು ನೀವು ಬನ್ನಿ. ಮತ್ತೆ ಸಂದರ್ಶನದಲ್ಲಿ ಇದ್ದು ಕಾರ್ಯಕ್ರಮನೂ ಇದ್ದದ್ದಂಗೆ ಹೇಳಿದಿರಿ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ನಾನು ಇದುವರೆಗೂ ಸಂದರ್ಶನ ಮಾಡಿದಂಥ ವ್ಯಕ್ತಿ ಏನೇನು ಮಾತಾಡಿದ್ರು, ಈ ದೇಶದ ಬಗ್ಗೆ ಏನು ಚಿಂತನೆಯನ್ನು ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳಿದಿರಿ. ಮುಂದೆನೂ ಸಹ ಅವರು ನಮ್ಮ ಅವಿನ್ ಟಿವಿ ಮುಖಾಂತರ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಈಗಾಗಲೇ ದೇಶದಲ್ಲಿ ಒಂದು ಮಾತಿದೆ, ಈಗಾಗಲೇ ಹೇಳೋರೆಲ್ಲ ಹೇಳಾಗಿದೆ. ಬುದ್ಧ, ಬಸವಣ್ಣ, ಗಾಂಧಿ ಎಲ್ಲರೂ ಹೇಳೋಗಿದ್ದಾರೆ. ಕುವೆಂಪುರ ತನಕ ಹೇಳೋಗಿದ್ದಾರೆ. ಇನ್ನು ಹೇಳೋರು ಯಾರು ಬರಲ್ಲ. ಈಗ ಇದನ್ನ ಪಾಲನೆ ಮಾಡಬೇಕಷ್ಟೇ. ಹಾಗಾಗಿ ಒಂದಷ್ಟು ಪುಸ್ತಕಗಳನ್ನ ಓದಿ ಅವ್ರ ವಿಚಾರನ ತಿಳ್ಕೊಬೇಕು. ಈಗ ಆಧುನಿಕವಾಗಿ ರವಿಕೃಷ್ಣ ರೆಡ್ಡಿ ಅವರು ಹೇಳ್ತಾ ಬರ್ತಾ ಇದ್ದಾರೆ. ಇವರೇ ಕೊನೆ ಅಂತ ಕಾಣುತ್ತೆ, ಇನ್ಯಾರು ಹೇಳಲ್ಲ. ಯುವಕರೇ, ನೀವು ಜಾಗೃತರಾಗಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ.